ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ದಿನಾಂಕ 4/12/2025. ಬಾಬಾ ಏನ್ ಹೇಳ್ತಿದ್ದಾರೆ, ಇವತ್ತು 18 ಜನವರಿ ಬಾಬಾರವರ ಸ್ಮೃತಿ ದಿನ. ಆ ಕಾರಣದಿಂದ ಬೆಳಿಗ್ಗೆ ಅಮೃತ ವೇಳೆಯಿಂದಾನೆ ಬಾಬನ ಮನೆಯಲ್ಲಿದ್ದು ಏನ್ ಮಾಡ್ತಿದ್ದೀರಿ? ಬಾಬನಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಮನಸ್ಸಿನಿಂದ ಮೌನವಾಗಿದ್ದು, ಮುಖದಿಂದನೂ ಮೌನವಾಗಿದ್ದು, ಮೊಬೈಲಿಂದನೂ ಮೌನವಾಗಿದ್ದು ಸಾಧನೆಯನ್ನ, ಪುರುಷಾರ್ಥವನ್ನ ಮಾಡ್ತಾ ಇದ್ದೀರಾ. ಬೆಳಗಿಂದ ಸಾಯಂಕಾಲದವರೆಗೆ ಬಾಬನ ಜೊತೆಗೆ ಇರುವಂತ ಕಾರಣದಿಂದ ಆ ದಿನದಂದೇನಾಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ ಅಲ್ವಾ? ಬಾಬಾ ಹೇಳ್ತಾರೆ, ಇವತ್ತು ಸ್ನೇಹದ ದಿನ. ಬಾಬನ ಜೊತೆಗೆ ಏನ್ ಮಾಡ್ತಿದ್ದೀವಿ? ಫ್ರೆಂಡ್ಲಿ ಟಾಕ್. ಸ್ನೇಹಿತನ ರೂಪದಲ್ಲಿ ಬಾಬನ ಹತ್ರ ಏನ್ ಮಾಡ್ತಿದ್ವಿ? ಆಟ ಆಡೋದು, ಜಗಳ ಮಾಡೋದು, ಪ್ರೀತಿಯಿಂದಿರೋದು ಅಲ್ವಾ? ಹೆಚ್ಚಿನ ಸಮಯ ಯಾರ ಜೊತೆಯಲ್ಲಿದ್ದೀವಿ? ಬಾಬನ ಜೊತೆಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇವತ್ತಿನ ದಿನ ನನ್ನ ಮಕ್ಕಳು ನನ್ನ ಜೊತೆಗೆ ಸ್ನೇಹದಿಂದ ಇದ್ದಾರೆ, ಸ್ಮೃತಿಯ ದಿನದಲ್ಲಿದ್ದಾರೆ, ಸಮರ್ಥ ದಿನದಲ್ಲಿ ಇದ್ದಾರೆ. ಬಾಬನ ಜೊತೆ ಹೆಂಗಿರ್ಬೇಕಂತೆ? ಸ್ನೇಹಿ. ಸ್ನೇಹಿ ದಿನ ಅಂತಂದ್ರೆ ಏನು? ನಿಮ್ ಫ್ರೆಂಡ್ ಯಾರು? ಯಾರು ನಿಮ್ ಫ್ರೆಂಡ್? ಹಾ. ಸ್ನೇಹಿ ದಿನ ಅಂತಂದ್ರೆ ಏನು? ಬಾಬನ ಮಿಲನ ಮಾಡುವಂತ ದಿನ. ನೀವು ಅವನ ಮನೇಲಿ ಇದ್ದೀರೋ, ಅವನು ನಿಮ್ಮ ಮನೆಗೆ ಬಂದಿದ್ದಾನ? ನೀವು ಅವ್ರ ಮನೇಲಿ ಇದ್ದೀರೋ, ಅವ್ರು ನಿಮ್ಮ ಮನೆಗೆ ಬಂದಿದ್ದಾರೋ? ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. 18 ಜನವರಿ ದಿನವನ್ನು ನೆನ್ಪು ಮಾಡ್ಕೊಳ್ಳಿ. 18 ಜನವರಿ ಅವ್ಯಕ್ತ ದಿನ. ನೀವು ಬಾಬನ ಮನೆಗೆ ಹೋಗಿದ್ದಾರೋ, ಬಾಬಾ ನಿಮ್ಮ ಮನೆಗೆ ಬಂದಿದ್ದಾರೋ? ಬಾಬಾ ನಮ್ಮ ಮನೆಗೆ ಬಂದಿದ್ದಾರೆ. ಆ ಬಾಬಾ ಮನೆಗೆ ನಾವು ಹೋಗಿದ್ವಿ. ಬಾಬಾ ಮನೆಗೆ ನೀವು ಹೋಗಿದ್ದೀರಿ. ಯಾಕೆ ಹೋಗಿದ್ದೀರಿ? ಮಿಲನ ಮಾಡಕ್ಕೆ. ಮಿಲನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವನು ಯಾರು? ತಂದೆ. ನೀವು ಮಿಲನ ಮಾಡ್ಲಿಕ್ಕೆ ಹೋಗಿದ್ದೀರಿ, ಹೌದಾ? ಟೋಲಿ ತಿನ್ಲಿಕ್ಕೆ ಹೋಗಿದ್ದೀರಿ, ಹೌದಾ? ಬ್ರಹ್ಮಭೋಜನ ತಿನ್ಲಿಕ್ಕೆ ಹೋಗಿದ್ದೀರಿ, ಹೌದಾ? ಹೌದು. ಜ್ಞಾನ ಕೇಳಲಿಕ್ಕೆ ಹೋಗಿದ್ದೀರಿ, ಹೌದಾ? ಹೌದು. ನೀವ್ಯಾರು ನನ್ನ ಫ್ರೆಂಡ್ ಅಲ್ಲ. ಇದಕ್ಕೆಲ್ಲ ನೀವು ಹೋಗಿದ್ದಿದ್ರೆ ನೀವ್ಯಾರು ನನ್ನ ಫ್ರೆಂಡ್ ಅಲ್ವಾ? ಅಂದೇನರ್ಥ? ಏನರ್ಥ? ಮಿಲನ ಮಾಡಲು ಮಾತ್ರ ಹೋಗ್ಬೇಕು, ಬೇರೆ ಏನು? ಬೇರೆ ಸ್ನೇಹದ ಮಿಲನ ಮಾತ್ರ ಇರ್ಬೇಕು, ಬೇರೆ ಏನಿರ್ಬಾರ್ದು. ಸ್ನೇಹದ ಮಿಲನ ಮಾತ್ರ ಇರ್ಬೇಕು, ನಾನು ಮಾತ್ರ ಬಾಬಾ ಮಾತ್ರ ಇರ್ಬೇಕಲ್ವಾ? ಇದನ್ನು ಕೂಡ ಬಾಬಾ ಹೇಳ್ತಾ, ನೀವು ಸತ್ಯವಾದ ನನ್ನ ಫ್ರೆಂಡ್ ಅಲ್ಲ. ಈಗ ನಿಮ್ಮೊಬ್ರು ಫ್ರೆಂಡ್ ಇದ್ದಾರೆ. ಯಾರಿದ್ದಾರೆ? ಫ್ರೆಂಡ್. ಅವ್ರ ಮಗನ್ ಮದುವೆ ಇದೆ. ಏನಿದೆ? ಅವಾಗ ಅವನಿಗೆ ತುಂಬಾ ಜವಾಬ್ದಾರಿ ಇದೆಯಲ್ಲ, ಮಗನ ಮದುವೆ ಅಂತಂದ್ರೆ. ಇದೆಯೋ ಇಲ್ವೋ? ಇನ್ವಿಟೇಷನ್ ಹಂಚ್ಬೇಕು, ಮದುವೆ ದಿನ ನೆಂಟರು ಬರ್ತಾರೆ, ಅಡಿಗೆ ಮನೆ ಕಡೆ ನೋಡ್ಕೊಳ್ಬೇಕು, ಏನೇನೋ ಐಟಮ್ಗಳನ್ನ ತಂದ್ಕೊಳ್ಬೇಕು, ಎಲ್ಲ ಜವಾಬ್ದಾರಿ ಇದೆಯೋ ಇಲ್ವೋ? ನೀವು ಕರೆಕ್ಟ್ ಆಗಿ ಮುಹೂರ್ತ ಟೈಮಿಗೆ ಹೋಗಿ ಟೈ ಹಾಕೊಂಡು, ಪ್ಯಾಂಟ್ ಶರ್ಟ್ ಹಾಕೊಂಡು, ಅಲ್ಲ ಕುತ್ಕೊಂಡು, ಕಾಲ್ ಮೇಲೆ ಕಾಲ ಇಟ್ಕೊಂಡು ಮಾತಾಡ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ರೆ ನೀವು ಒಳ್ಳೆ ಫ್ರೆಂಡ್ ಅಲ್ವಾ? ಇಲ್ಲ. ಮತ್ತೆ ಅವ್ರ ಜೊತೆಗೆ ನಾವು ಸಹಯೋಗ ಕೊಟ್ಟು ಸೇವೆ ಕೊಡ್ಬೇಕು ತಾನೆ? ಅವಾಗ ಅವರಿಗೆ ಬೇರೆಯವರ ಸಹಯೋಗದ ಅವಶ್ಯಕತೆ ಇದೆ ತಾನೆ? ಬಂದಂತ ನೆನಪಿಗೆ, ಸ್ನೇಹಿತರಿಗೆ ಮಾತಾಡಿಸಿ ಅವ್ರಿಗೆ ಊಟಕ್ಕೆ ಹೋಗಿ ಅಂತ ಕಳಿಸಿ, ಊಟಕ್ಕೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ಲ ಅಂತ ನೋಡಿ, ಆ ಜವಾಬ್ದಾರಿಯನ್ನು ನಾವೇನ್ ಮಾಡ್ಬೇಕಾಗ್ತದೆ? ಸೇವೆ ಮಾಡ್ಬೇಕು ಅಲ್ವಾ ಆದ್ಮೇಲೆ? ನಿಮ್ ಫ್ರೆಂಡ್ ಯಾರು ಇವಾಗ? ಸಹಯೋಗ. ನಿಮ್ ಆಮೇಲೆ ನೀವು ಬೆಸ್ಟ್ ಫ್ರೆಂಡ್ ಯಾವಾಗ ಆಗ್ತೀರಿ? ಬಾಬನ್ಗೆ ಯಾವಾಗ ಸಹಯೋಗ ಕೊಡ್ತೀವೋ. ಯಾವ ಸಹಯೋಗ? ವಿಶ್ವ ಕಲ್ಯಾಣಕಾರಿ. ಬಾಬನ ಮನೆಗೆ ಹೋಗಿ ನಿಮ್ಮ ಸಮಯವನ್ನ, ಸಂಕಲ್ಪವನ್ನ, ಶ್ವಾಸವನ್ನ,
ಕರ್ಮವನ್ನ, ಕರ್ಮೇಂದ್ರಿಯವನ್ನ, ಕರ್ಮದ ಫಲವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ, ನೋಡಪ್ಪ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ, ನಿನ್ನ ಕೆಲ್ಸಕ್ಕೆ ಇವಾಗ. ಯಾವ್ದಕ್ಕೆ? ನಿನ್ ಕೆಲಸ. ನಿನ್ನ ಕೆಲ್ಸಕ್ಕೆ ನಾನು ಬಂದಿದ್ದೇನೆ ಹೊರತು ನನ್ನ ಕೆಲ್ಸಕ್ಕೆ ನಾನು ಬಂದಿಲ್ಲ. ಭಕ್ತಿ ಮಾರ್ಗದಲ್ಲಿ ಇಲ್ಲಿವರೆಗೆ ನಾನು ಬಂದಿದ್ದು ನನಗೆ ಕೊಡು ನನಗೆ ಕೊಡು ಅಂತ ಕೇಳ್ಕೊಂಡು ಬಂದೆ, ಬೇಡಿಕೊಂಡು ಬಂದೆ. ಈಗ ನಾನು ಬಂದಿರೋದು ನಿನ್ ಸೇವೆ ಮಾಡ. ನನ್ನ ಕಾರ್ಯಕ್ಕೆ ನಿಮಿತ್ತನಾಗ್ಲಿಕ್ಕೆ. ಅದಕ್ಕಾಗಿ ಮನಸ್ಸನ್ನು ನಿನ್ನ ಕೈಲಿ ಕೊಟ್ಟಿದ್ದೇನೆ. ಈ ಮನಸ್ಸನ್ನು ಯಾವ್ದಕ್ಕೆ ಬೇಕಾದ್ರೂ ನೀನು ಉಪಯೋಗ. ನೋಡಪ್ಪ, ನಾನು ನಿನ್ ಪಕ್ಕದಲ್ಲಿ ನಿಂತಿದ್ದೆ, ನಿನಗೆ ಏನು ಬೇಕು ಟಕ್ ಅಂತ ಹೇಳಿ ನಾನು ಕೊಡ್ತೇನೆ. ಹಣ ಬೇಕಾ ಹಣ ಕೊಡ್ತೇನೆ. ಯಾರು ನಾನು ಕಾರಲ್ಲಿ ಕರ್ಕೊಂಡು ಬರ್ಬೇಕಾ ಕರ್ಕೊಂಡು ಬರ್ತೇನೆ. ಮದುವೆ ಮನೆ ಅಲ್ಲಿ ಊಟ ಕರ್ಕೊಂಡು ಹೋಗ್ಬೇಕು. ನಾನು ಪಕ್ಕದಲ್ಲಿ ನೀನು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ನಿನಗೆ ಏನು ಅವಶ್ಯಕತೆ ಇದೆ ಟಕ್ ಅಂತ ನೀನೇನ್ ಮಾಡ್ಬೋದು, ನನಗೆ ಹೇಳ್ಬೋದು. ಹೇಳಬಹುದು. ನಾವೇನಾಗಿರ್ಬೇಕು? ಸೇವೆಗೆ ಸನ್ನದ್ಧರು ಆಗ್ಬೇಕಾಗ್ತದೆ. ಇವರಿಗೆ ತಾನೇ ಸತ್ಯವಾದ ಫ್ರೆಂಡ್ ಅಂತ ಹೇಳ್ತಾರೆ. ಹೌದು. ನಮ್ಮ ವೈಯಕ್ತಿಕವಾದ ಕಾರ್ಯಕ್ಕೆ ನಾವು ಅವರಿಂದ ಲಾಭ ಪಡ್ಕೊಳ್ಬೇಕು ಅಥವಾ ಅವರ ಕಾರ್ಯಕ್ಕೆ ನಾನು ಸಹಯೋಗಿ ಆಗ್ಬೇಕು ಅವರ ಕಾರ್ಯಕ್ಕೆ ನಾವು ಸಹಯೋಗಿ ಆಗ್ಬೇಕು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಸ್ನೇಹಿ ದಿನ, ಸ್ಮೃತಿ ದಿನ. ಸ್ಮೃತಿ ಅಂತಂದೇನು? ನಾನು ನನ್ನ ಮನಸ್ಸನ್ನು ಬಾಬಾನ ಜೊತೆಗೆ ಇಟ್ಟಿದ್ದೀನಿ. ಯಾವ್ದಕ್ಕೋಸ್ಕರ? ವಿಶ್ವ ಕಲ್ಯಾಣಕ್ಕೋಸ್ಕರ. ಯಾವ್ದಕ್ಕೋಸ್ಕರ? ವಿಶ್ವ ಕಲ್ಯಾಣ. ಬೇರೆಯವರಿಗೋಸ್ಕರ ನಾನಿರ್ಬೇಕು. ಭಗವಂತ ತನ್ನಗೋಸ್ಕರ ಇದ್ದಾರೋ ಬೇರೆಯವರಿಗೋಸ್ಕರ ಇದ್ದಾರೋ? ಬೇರೆಯವ್ರಿಗೋಸ್ಕರ. ಬೇರೆಯವರಿಗೋಸ್ಕರ ಇದ್ದಾರೋ ಸರ್ವರಿಗೋಸ್ಕರ ಇದ್ದಾರೋ? ಸರ್ವರಿಗೋಸ್ಕರ. ಆದ್ಮೇಲೆ ನೀವು ಕೂಡ ಬಾಬ್ ಸಮಾನ ಆಗ್ಬೇಕಲ್ವಾ? ಹೌದು. ಆದ್ಮೇಲೆ ನಾನು ತಗೊಳ್ಬೇಕು, ಎಲ್ಲರಿಗೂ ಕೊಡ್ಬೇಕು. ಎಲ್ರಿಗೂ ಕೊಡ್ಬೇಕು. ಹಾಗೆ ನಮ್ಮಲ್ಲಿ ಏನು ಸ್ಮೃತಿ ಇರ್ಬೇಕು? ಕೊಡುವಂತ ಸ್ಮೃತಿ ಇರ್ಬೇಕು ತಾನೆ. ಬ್ರಹ್ಮ ಬಾಬಾ ಅವರನ್ನು ನೋಡಿ, ಅವರ ಹತ್ರ ಇರುವಂತ ಹಣವನ್ನು ಸ್ವಯಂ ಯೂಸ್ ಮಾಡಿದ್ರು, ಬೇರೆ ಎಲ್ಲರಿಗೋಸ್ಕರ ಕೊಟ್ಟಿದ್ದಾರೋ? ಎಲ್ರಿಗೋಸ್ಕರ ಕೊಟ್ರು. ಬ್ರಹ್ಮ ಬಾಬನಿಗೆ ಡೇ 1 ಗೊತ್ತಿತ್ತು, ನಂಬರ್ 1 ನಾನೇ, ಕೃಷ್ಣ ಆಗೋದು ನಾನೇ, ನಾರಾಯಣ ಆಗೋದು ನಾನೇ. ಅಲ್ಲಿಂದ ಇವತ್ತಿನವರೆಗೂ ಅವ್ಯಕ್ತ ರೂಪದಲ್ಲೂ ಸೇವೆ ಮಾಡ್ತಿದ್ದಾರೆ. ಯಾರಿಗೋಸ್ಕರ? ವಿಶ್ವಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ ಅಲ್ವಾ? ಅವರಂತೂ ಸಂಪೂರ್ಣ ಆಗ್ಬಿಟ್ಟಿದ್ದಾರೆ, ಅವ್ರ ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಇವತ್ತೂ ಕೂಡ ಹಗಲು ರಾತ್ರಿ ಈಶ್ವರಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ? ಪರರಿಗೋಸ್ಕರ, ಸರ್ವರಿಗೋಸ್ಕರ ಅಲ್ವಾ? ನಾವು ಕೂಡ ಏನ್ ಮಾಡ್ಬೇಕು? ಫಾಲೋ ಫಾದರ್. ಯಾಕಂದ್ರೆ ಬ್ರಹ್ಮ ಬಾಬರ ಸ್ಮೃತಿ ದಿನ ಅಲ್ವಾ? ಹೌದು ತಾನೆ? ಸ್ಮೃತಿ ದಿನ ಬಿ ಹೇ, ಸಮರ್ತಿ ದಿನ ಬಿ ಹೇ. ಮತ್ತೆ ಅದು ಸಮ ಅರ್ಥ ಅಂದ್ರೆ, ನಾನು ಭಗವಂತನ ಮಗು ಆದ್ಮೇಲೆ ಸಮ ಅರ್ಥ ಏನು ಅಂತಂದ್ರೆ, ಬಾಪ್ ದಾದ ಇಬ್ಬರಿಗೂ ಕೂಡ ನಾನು ಒಂದು ಸಾಧನ ಆಗಬೇಕು. ಅಂದ್ರೆ ಆ ದಿನ ಪೂರ್ತಿ ನಾವೇನ್ ಮಾಡಿದ್ವಿ? ಬಾಬನ್ ಜೊತೆಲಿ ಇರೋದಕ್ಕೆ ಲೌಕಿಕ ಎಲ್ಲವನ್ನೇನ್ ಮಾಡಿದೀವಿ? ಪಕ್ಕದಲ್ಲಿ ಇಟ್ಬಿಟ್ಟಿದೀವಿ. ಅದು ನಾಳೆ ನೋಡೋಣ, 19ನೇ ತಾರೀಕಿಗೆ ನೋಡೋಣ, ಅದು ಸಾಯಂಕಾಲ ಮಿಲನ ಆದ್ಮೇಲೆ ನೋಡೋಣ ಅಲ್ವಾ? ನೀವ್ ಯಾರಾದ್ರೂ ಈ ರೀತಿ ಮಾಡಿದಿರಲ್ಲೋ ಗೊತ್ತಿಲ್ಲ. ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜ್ಞಾನಕ್ಕೆ ಬಂದಾಗ 18 ಜನವರಿ ಫುಲ್ ಟೈಮ್ ಎಲ್ಲಿರ್ತಿದ್ವಿ? ಬಾಬನ ಮನೆಯಲ್ಲೇ ಮೌನವಾಗಿರ್ತಿದ್ವಿ ಅಲ್ವಾ? ಬೆಳಿಗ್ಗೆ ಅಮೃತ ವೇಳೆಯಿಂದಾನೇ ಸ್ಟಾರ್ಟ್ ಆದ್ರೆ ಮತ್ತೆ ವಾಪಸ್ ಮನೆಗೆ ಹೋಗುವಂಗಿಲ್ಲ. ಮನೆ ಹೋಗುದು ಯಾವಾಗ? ರಾತ್ರಿ ಮಿಲನ ಮುಗಿದ ಮೇಲೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಸ್ಮೃತಿ ದಿನ್ ಮತ್ತು ಸಮರ್ತಿ ದಿನ್. ಓಕೆ, ಈಗ 2 ಕಿವಿ ಓಪನ್ ಮಾಡ್ಬಿಟ್ಟು ಕೇಳಿ. ಈ ರೀತಿ ಯಾರು ಇವತ್ತಿನ ದಿನ ನನ್ನ ಜೊತೆಲಿ ಇದ್ದಾರೋ ಅವರಿಗೆ ಬಾಬಾ ಅವರಿಂದ ವಿಶೇಷವಾಗಿ ಹೃದಯದ ಆಶೀರ್ವಾದ ಮತ್ತು ಹೃದಯದ ಶುಭಾಶಯಗಳು ಅಲ್ವಾ? ನಿಮ್ಮ ಫ್ರೆಂಡ್ಗಳಿಗೆ ಏನೋ ಒಂದು ಅವಶ್ಯಕತೆ ಇರ್ತದೆ, ಯಾರ್ದು ಆರೋಗ್ಯ ಸರಿ ಇಲ್ಲ, ಏನೋ ಒಂದು ಇರ್ತದೆ, ನಿಮ್ಮ ಅವಶ್ಯಕತೆ ಇರ್ತದೆ ಅವರಿಗೆ, ಸರಿನಾ? ಅವಾಗ ನಾನು ಹೋಗದೇನೆ 100 ಕಾರಣಗಳನ್ನ ಹೇಳಿದ್ದಿದ್ರೆ ನಾನು ಒಳ್ಳೆ ಸ್ನೇಹಿತ ಅಂತ ಹೇಳಿಸ್ಕೊಳ್ತೇನಾ? ಇಲ್ಲ. ಇಲ್ಲ. ಅವಾಗ ಅವ್ರಿಗೆ ಅವಶ್ಯಕತೆ ಇದೆ ಅಂದ್ಮೇಲೆ ನನ್ನ ವೈಯಕ್ತಿಕ ಎಲ್ಲ ವಿಷಯಗಳನ್ನ ಏನ್ ಮಾಡ್ಬೇಕು? ತೆಗೆದು ಪಕ್ಕದಲ್ಲಿ ಇಟ್ಟು ಅವನಿಗೆ ಆ ಸಮಯದಲ್ಲಿ ನಾನು ಸಹಯೋಗವನ್ನ ಕೊಡಬೇಕಾಗ್ತದೆ. ಹಾಗೆ ಇವತ್ತು ಕೂಡ ಯಾರು ಈ ರೀತಿ ಸಾಧನೆಯನ್ನ ಮಾಡಿದಾರೋ ಅವರಿಗೆ ಬಾಬಾ ಏನು ಕೊಡ್ತಿದ್ದಾರೆ? ಆಶೀರ್ವಾದವನ್ನ ಕೊಡ್ತಾ ಇದ್ದಾರೆ. आज का विशेष दिन स्नेह का होने के कारण मेजॉरिटी स्नेह में खोए हुए हैं. ಇವತ್ತು ಸ್ನೇಹದ ದಿನ ಆಗಿರುವಂತ ಕಾರಣದಿಂದ ಹೆಚ್ಚಿನ ಮಕ್ಕಳು ಬಾಬನ ಜೊತೆಗೆ ಹೆಂಗಿದಾರಂತೆ? ಸ್ನೇಹದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಬಾಬನ್ ಫೋಟೋ ರೆಡಿ ಮಾಡೋದೇನು, ಹೂವಿನ ಹಾರ ಹಾಕೋದೇನು, ಬ್ರಹ್ಮ ಭೋಜನ ರೆಡಿ ಮಾಡೋದೇನು, ಬ್ರಹ್ಮ ಬಾಬಾ ಅವ್ರ ಚರಿತ್ರೆಯನ್ನ ಕೇಳುತ್ತಾ
ಧಾರಣೆಯನ್ನ ಮಾಡ್ತಾ ಕಾರ್ಯರೂಪದಲ್ಲಿ ತರ್ತಾ ಬಾಬನ ಜೊತೆಗೆ ಏನ್ ಮಾಡ್ತಿದಾರಂತೆ, ತುಂಬಾ ಮಾತಾಡ್ತಿದಾರ ಅಲ್ವಾ. ಇವತ್ತು ವಿಶೇಷವಾಗಿ ಸ್ನೇಹದ ದಿನ ಇರುವಂತ ಕಾರಣದಿಂದ ಹೆಚ್ಚಿನ ಜನ ಸ್ನೇಹದಲ್ಲಿ ಮುಳುಗೋಗಿದ್ದಾರೆ. ಏಸಿ ಹಿ ಪುರುಷಾರ್ಥ ಸದಾ ಸ್ನೇಹ ಮೇ ಕೋಯಿ ಹೋಯ್ ರಹೋ. ಸ್ನೇಹದಲ್ಲಿರುವಂತ ಕಾರಣದಿಂದ ಏನ್ ಮಾಡಿದ್ರಿ, ಬಾಬನ ಮೇಲೆ ಹಾಲು ಕುಡಿದ್ರಿ, ಹಣ್ಣು ತಿಂದ್ರಿ, ಮಧ್ಯಾಹ್ನ ಬ್ರಹ್ಮಭೋಜನನು ಮಾಡಿದ್ರಿ, ಟೋಲನ್ನು ತಿಂದ್ರಿ, ಬಾಬರವ್ರ ಗುಣಗಾನವನ್ನು ಮಾಡಿದ್ರಿ ಅಲ್ವಾ. ಹಾಗೆ ಏನ್ ಮಾಡ್ಬೇಕಂತೆ, ಪುರುಷಾರ್ಥದಲ್ಲೂ ಕೂಡ ಸ್ನೇಹದಲ್ಲಿ ಏನಾಗಿರ್ಬೇಕು, ಮುಳುಗೋಗಿರ್ಬೇಕು. ಹಾಗೆ ಈ ಪುರುಷಾರ್ಥ ಅಂತಂದ್ರೆ ಏನು ಆತ್ಮೀಯರೇ? ಆತ್ಮನ ಉನ್ನತಿ ಮಾಡೋದು, ಆ ಆತ್ಮನ ಉನ್ನತಿ ಮಾಡ್ಕೊಳೋದು. ಆತ್ಮನ ಉನ್ನತಿ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಈಶ್ವರೀಯ ಸೇವೆ ನಿಮ್ಗೆ ಎಷ್ಟು ಇಷ್ಟವಾಗತ್ತಲ್ಲ ಅಷ್ಟೇನೆ ಆತ್ಮದ ಉನ್ನತಿನೂ ಕೂಡ ಏನಾಗ್ಬೇಕು, ಹೆಚ್ಚಾಗ್ತಾ ಹೋಗ್ಬೇಕು. ಇಷ್ಟವಾಗ್ಬೇಕು. ಆದ್ರೆ ಬಾಬನ ಎದುರುಗಡೆ ನಾವು ಇಡುವಂತ ಡಿಮಾಂಡ್ ಯಾವುದು? ಬೇಕು ಬೇಕು ಅಂತ. ಶರೀರಕ್ಕೆ ಬೇಕಾಗಿರೋದನ್ನ ಇಡ್ತೀವಿ, ಹೌದಾ? ಜನರಿಗೆ ಬೇಕಾಗಿರೋದನ್ನ ಇಡ್ತೀವಿ, ತನು ಧನ ಜನ ಇದಕ್ಕೆ ಬೇಕಾಗಿರೋದನ್ನ ಇಡ್ತೀವಿ ಹೊರತು ಆತ್ಮದ ಇಂಪ್ರೂವ್ಮೆಂಟ್ಸ್ಗೆ ನಾವೇನ್ ಮಾಡೋದಿಲ್ಲ, ಇಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮದ ಉನ್ನತಿ, ಆತ್ಮದ ಸ್ವಚ್ಛತೆ, ಆತ್ಮದ ಪವಿತ್ರತೆ, ಆತ್ಮಿಕ ಸೇವೆ, ಬೇಹದ್ದಿನ ಸೇವೆ, ಇದರಲ್ಲಿ ನೀವು ಬಾಬನ ಜೊತೆಗೆ ಏನ್ ಮಾಡ್ಬೇಕು, ಸ್ನೇಹದಲ್ಲಿ ಮುಳುಗೋಗಿರ್ಬೇಕು. ಕೊಡೋದಲ್ಲಿ ಮುಳುಗೋಗಿರ್ಬೇಕೆ ಹೊರತು ತೆಗೆದುಕೊಳ್ಳೋದಲ್ಲಿ ಅಲ್ಲ. ಸ್ಥೂಲವಾಗಿ ಶಾರೀರಿಕವಾಗಿ ಸ್ವಲ್ಪ ಸ್ವಲ್ಪ ತಗೊಂಡು ನಾವೇನಾಗ್ಬಿಡ್ತೀವಿ, ತುಂಬಾ ಏನಾಗ್ಬಿಡ್ತೀವಿ, ಖುಷಿ ಆಗ್ಬಿಡ್ತೀವಿ. ಅಂಥವರ ಮಾಲೆ ತುಂಬಾ ದೊಡ್ಡದಿದೆ ಅಂತ ಬಾಬಾ ಮುರ್ಲಿಯಲ್ಲಿ ಹೇಳಿದ್ದಾರೆ. ಸ್ಥೂಲವಾಗಿ ಸೇವೆ ಮಾಡೋದು, ಸ್ಥೂಲವಾಗಿ ಸೇವೆಯ ಫಲವನ್ನ ಸ್ವೀಕಾರ ಮಾಡೋದು. ಅದು ಸ್ಥೂಲವಾಗಿ ಮಾಡ್ಬೇಕು, ಸೂಕ್ಷ್ಮವಾಗಿ ಮಾಡ್ಬೇಕು. ಅದಕ್ಕಾಗಿ ಪುರುಷಾರ್ಥಕ್ಕೋಸ್ಕರ ಸದಾ ಬಾಬನ ಜೊತೆಗೆ ಏನ್ ಮಾಡ್ಬೇಕು, ಸ್ನೇಹದಲ್ಲಿ ಸಮಾವೇಶ ಮಾಡಬೇಕು. ಪುರುಷಾರ್ಥ ಅಂತಂದ್ರೆ ಭಗವಂತನ ಏನು ಶಕ್ತಿ ಇದೆ ಅದನ್ನ ನಾವ್ ಯಾರಿಗೆ ತಲುಪಿಸ್ಬೇಕಾಗ್ತದೆ, ಆತ್ಮಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಇವತ್ತು ಫ್ರೆಂಡಿನ ಮನೆಯಲ್ಲಿ ಮದುವೆ ಇದೆ, ಮದುವೆಲೆಲ್ಲ ಅಡಿಗೆ ಮಾಡಿದ್ದಾರೆ, ಆ ಅಡಿಗೆ ಊಟ ಯಾರಿಗೆ ತಲುಪಿಸ್ಬೇಕು, ಬಂದವರಿಗೆಲ್ಲ. ಅಲ್ಲಿ ಯಾರು ಬಂದಿದ್ದಾರೆ ಅವರಿಗೆಲ್ಲ ತಲುಪಿಸಿದ್ದಾರೆ. ನಿಮ್ ಫ್ರೆಂಡ್ ಯಾರು? ಬಾಬಾ. ಅವ್ರದ್ದು ಯಾವ ಅಡಿಗೆ ಇದೆ? ಹಣ, ಮನೆ, ಬಿಲ್ಡಿಂಗು, ಬಂಗಾರ, ಒಡವೆ, ಬಟ್ಟೆ, ಜಿಲೇಬಿ, ಗೋಬಿ ಮಂಚೂರಿ ಎಲ್ಲ ಇದೆ ಅಲ್ವಾ? ಮತ್ತೆ ಗುಣಗಳು, ಶಕ್ತಿಗಳು. ಆವಾಗ ಅದನ್ನ ನಾವೇನ್ ಮಾಡ್ಬೇಕು, ಕೊಡ್ಬೇಕು. ಯಾರಿಗೆ? ಸರ್ವಾತ್ಮಗಳು, ಸರ್ವರಿಗೂ. ಆವಾಗ ನೀವೇನಾಗಿದ್ದೀರಿ, ಬಾಬನ ಜೊತೆಗೆ ಸ್ನೇಹದ ಸತ್ಯವಾದ. ಕೆಲವೊಂದು ಮಕ್ಕಳು, ಹೆಣ್ಣು ಮಕ್ಕಳು ಇರ್ತಾರಲ್ಲ, ತಾಯಿ ಮನೆಗೆ ಹೋಗ್ತಾರೆ. ಯಾಕೆ? ರೆಸ್ಟ್ ಮಾಡಕ್ಕೆ. ಅವರ ತಮ್ಮನ ಮದ್ವೆ. ಯಾರ ಮದ್ವೆ? ತಮ್ಮನ ಮದ್ವೆ. ಅಲ್ಲಿ ಹೋದಾಗ ಇವ್ರು ಹೇಳೋದೇನು ಅಂತಂದ್ರೆ, ನನಗೆ ಬೆಹಂದಿ ಹಾಕೋರಿಗೆ ಕರ್ಸಿ, ನನಗೆ ಬ್ಯೂಟಿ ಪಾರ್ಲರ್ನವ್ರು ಬೇಕು, ನನಗೆ ಬಿಸಿ ಬಿಸಿ ಇಡ್ಲಿ ವಡೆ ನಾನು ಕೂತ್ಕೊಂಡಲ್ಲೇ ತಂದು ಕೊಡ್ಬೇಕು. ಆವಾಗ ಅಪ್ಪ ಅಮ್ಮನಿಗೆ ಈ ಮಗಳು ಭಾರ ಆಗಿರ್ತಾಳೋ ಪ್ರಿಯವಾಗಿರ್ತಾಳೋ? ಭಾರ. ಹೌದಾ? ಅಂತ ಬುದ್ಧಿ ನಿಮ್ಗಿದೆ ಅಲ್ವಾ? ಹಾಗೆ ಬಾಬನ ಮನೆಗೂ ಕೂಡ ಏನ್ ಮಾಡ್ತೀವಿ, ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಹೋಗಿ ಕೂತ್ಕೊಳ್ಳೋದು, ಚೇರ್ ಮೇಲೆ ಕೂತ್ಕೊಳ್ಳೋದು, ಫ್ಯಾನ್ ಹಾಕೊಳ್ಳೋದು, ಬ್ರಹ್ಮಭೋಜನ ಕೊಡ್ಬೇಕಾದ್ರೆ ಫಸ್ಟಿಗೆ ಹೋಗ್ಬಿಟ್ಟು ಬಜ್ಜಿ ಬೋಂಡ ಎಲ್ಲ ತಿಂದ್ಬಿಡೋದು, ಅಲ್ಲಿ ಗುಲಾಬ್ ಜಾಮೂನ್ ಕಡಿಮೆ ಇದ್ದು ನನಗೊಂದು ಬೇಕು ಅಂತ ಕೇಳ್ಬಿಟ್ಟು ತಿನ್ಕೊಂಡು ಬರೋದು, ಪ್ಯಾಕೆಟ್ ಅಲ್ಲಿ ತಗೊಂಡ್ ಬರೋದು. ಇದೆಲ್ಲ ಬ್ರಹ್ಮಕುಮಾರ ಕುಮಾರಿಯರ ಒಳ್ಳೆ ಲಕ್ಷಣಗಳು ಅಲ್ಲ? ಮತ್ ನಾವೇನ್ ಮಾಡ್ತೀವಿ? ಇಲ್ಲ ಅಣ್ಣವ್ರೆ, ನಾವು ಖಾಲಿ ಕೈಗೆ ಹೋಗೋದಿಲ್ಲ, ಭಂಡಾರದಲ್ಲಿ ದುಡ್ಡು ಹಾಕ್ತಿವಿ, ಬಾಬನಿಗೆ ಹಾರ ತಗೊಂಡು ಹೋಗಿರ್ತೀವಿ ಅಲ್ವಾ? ಮಾಡ್ತಿರೋ ಮಾಡಲ್ವೋ? ಅದರ ಜೊತೆಗೆ ನಿಮ್ಮ ಮನಸ್ಸನ್ನ ಭಗವಂತನ ಕೈಲಿ ಕೊಟ್ಬಿಟ್ಟು ವಿಶ್ವಕ್ಕೆ ಎಷ್ಟು ಸಪ್ತ ಗುಣಗಳನ್ನ ಹಂಚಲಿಕ್ಕೆ ನಿಮಿತ್ತರಾಗಿದ್ದೀರಿ ಅಂತ ಅದನ್ನು ಕೂಡ ಏನ್ ಮಾಡಿ ಚೆಕ್ ಮಾಡ್ಕೊಡಿ. ಅದಕ್ಕಾಗಿ ಪುರುಷಾರ್ಥದಲ್ಲಿ ಸದಾ ಕಾಲ ಏನಾಗಿರ್ಬೇಕಂತೆ, ಸ್ನೇಹದಲ್ಲಿ ಮುಳುಗು. ಆ ಸ್ನೇಹ ಬೇಕು. ಲವ್ಲಿ ರಹೋ ತೋ ಸಹಜ ಸಾಧನೆ ಸ್ನೇಹ ದಿಲ್ ಕಾ ಸ್ನೇಹ. ಬಾಬಾ ಜೊತೆ ಲವಲ್ ಏನಾಗಿರ್ಬೇಕು ಅಂತೆ, ಲೀನ್ ಆಗ್ಬೇಕು.
ಲವಲೀನ್ ಅಂತಂದ್ರೆ ಏನು? ಬಾಬನ್ ಜೊತೆ ಲೀನ ಆಗ್ಬಿಡ್ಬೇಕು. ಹೆಂಗೆ ಪ್ರೀತಿಯಲ್ಲಿ ಮುಳುಗೋಗೋದು. ಹೇಗೆ ಅಂತ ಒಂದು ಉದಾಹರಣೆ ಕೊಡಿ, ಲೌಕಿಕದ ಒಂದು ಉದಾಹರಣೆ ಕೊಡಿ. ಲವ್ ಮೇಲೆ ಲೀನ್ ಆಗೋದು ಅಂತದ್ದು. ಇವಾಗ ತಾಯಿ ಒಂದು ಮಗು ಎತ್ಕೊಂಡಿರ್ಬೇಕಾದ್ರೆ ಆ ಮಗುಗೆ ಪ್ರೀತಿ ಬಿಟ್ರೆ ಏನು ಗೊತ್ತಾಗಲ್ಲ, ಅದು ಲೀನ ಆಗ್ಬಿಟ್ಟಿರುತ್ತೆ. ಅಪ್ಪುಗೆ ಹಾಕೊಳ್ತಾಳೆ ನೋಡಿ ಗಟ್ಟಿಯಾಗಿ. ಹಾಗೆ ತಾಯಿನೂ ಕೂಡ ಮಗುವನ್ನ ಅಪ್ಪಿಗೆ ಹಾಕೊಂಡಿದೆ, ಮಗುನು ಕೂಡ ತಾಯಿಯ ಅಪ್ಪುಗೆ ಹಾಕೊಂಡಿದೆ. ಓಕೆ, ಆವಾಗ ಪ್ರೀತಿ ಮಾತ್ರ ಇದೆ ಹೊರತು ಅಲ್ಲಿ ಮಾತುಕತೆನೂ ಇಲ್ಲ. ನೋಟನೂ ಇಲ್ಲ, ಎಕ್ಸ್ಚೇಂಜ್ ಏನೂ ಇಲ್ಲ, ಏನೂ ಬೇಡಿಕೆಗಳು ಇಲ್ಲ, ಏನೂ ಇಚ್ಛೆಗಳಿಲ್ಲ, ಏನೂ ಕಂಪ್ಲೇಂಟ್ ಇಲ್ಲ, ಏನೂ ಡಿಮಾಂಡ್ ಇಲ್ಲ, ಏನೂ ಅಳು ಇಲ್ಲ, ಏನೂ ದುಃಖ ಇಲ್ಲ. ಕೇವಲ ಅಲ್ಲೇನಿದೆ? ಪ್ರೀತಿ ಅಷ್ಟೇ. ಲವ್. ಲವ್ ಮೇ ಲೀನ್. ಹಾಗೆ ಬಾಬಾ ಹೇಳ್ತಾರೆ, ಪುರುಷಾರ್ಥದಲ್ಲಿ ತೀವ್ರವಾಗಿರಬೇಕು ಅಂತಂದ್ರೆ ಕೇವಲ ಹೃದಯ ಸ್ನೇಹದಲ್ಲಿ ಏನಾಗಿರ್ಬೇಕು? ಲವ್ಲೀನ್. ಹೃದಯದ ಸ್ನೇಹ. ಯಾರ ಜೊತೆಗೆ? ಬಾಬನ್ ಜೊತೆ. ಬಾಬನ ಬಾಬಾ. ಜೊತೆ. ಕೇವಲ ಬಾಬನ ಜೊತೆಗೆ ಅಷ್ಟೇ ಅಲ್ಲ, ನೀವು ಯಾವ್ಯಾವ ವಿಶ್ವದ ಆತ್ಮರಿಗೆ ಕೊಡ್ತಿರೋ ಅವರ ಹೃದಯದಲ್ಲೂ ಕೂಡ ನಿಮ್ಗೆ ಏನಿ ಬರಬೇಕು? ಆ ಸ್ನೇಹಯುತವಾದಂತ ಗೌರವ ಇರ್ಬೇಕು. ಸಿಗಬೇಕಾಗ್ತದೆ. ಯಾರಿಗೂ ನೀವು ತುಂಬಾ ಸಹಾಯವನ್ನ ಮಾಡಿದ್ರೆ ಅವರು ಕೂಡ ನಿಮ್ಗೆ ಏನ್ ಮಾಡ್ತಾರೆ? ಆಲಿಂಗನ ಮಾಡ್ತಾರೆ. ಮಾಡ್ಕೊಳ್ತಲ್ವಾ? ತುಂಬಾ ಚೆನ್ನಾಗಾಯ್ತ್ರಿ ಅಂತ ಹೇಳ್ಬಿಟ್ಟು ಹೇಳ್ತಲ್ವಾ? ನಮ್ ಕಾಯಿಲೆ ಗುಣ ಆಯ್ತು, ನಮ್ಗೆ ಸಹಾಯವನ್ನ ಮಾಡಿದ್ರು ಅಂತ ಹೇಳ್ತಾರಲ್ಲ. ಅದಕ್ಕಾಗಿ ಹೃದಯದ ಸ್ನೇಹ ಇರಬೇಕು, ತೋರಿಕೆಯ ಸ್ನೇಹ ಅಲ್ಲ. ಏನಲ್ಲ? ತೋರಿಕೆಯ ಸ್ನೇಹ. ತೋರಿಕೆ ಸ್ನೇಹ ಅಂತಂದ್ರೇನು? ಮೇಲೆ ಮೇಲ್ಮೇಲೆ. ಸ್ನೇಹ ತೋರಿಸ್ತಾ ಇರ್ತಾರೆ, ಒಳಗಡೆ ಬೈಕೊಂತ ಇರ್ತಾರೆ. ಅಲ್ವಾ? ಬಾಬನ್ ಮನೆಗೆ ಹೊರಟಿರ್ತೀರಾ, ಅಷ್ಟೊತ್ತಿಗೆ ಬೀಗ ಹಾಕ್ಬೇಕು ಹೇಳಿದ್ರು ಯಾರೋ ನೆಂಟು ಏನಾಗ್ಬಿಡ್ತಾರೆ? ಬಾಗಿಲಿ ಬಂದು ಬಂದ್ ಬಿಡ್ತಾರೆ ಲೌಕಿಕದವರು. ಸರಿನಾ? ಬಂದಾಗ ಅಯ್ಯೋ ತುಂಬಾ ಒಳ್ಳೇದಾಯ್ತ್ರಿ, ಎಷ್ಟೋ ವರ್ಷದಂತ ನಿಮ್ಮನ್ನ ನೋಡಿದ್ದೇನೆ, ಬನ್ನಿ ಒಳಗಡೆಗೆ, ಟೀ ಮಾಡ್ಲಾ, ಕಾಫಿ ಮಾಡ್ಲಾ, ಊಟ ಮಾಡ್ಕೊಂಡು ಹೋಗ್ಲಾ, ಹೋಗಿ ಅಂತ ಬಿಟ್ಟು ಏನ್ ಮಾಡ್ತಾರೆ? ನೀವು ಪ್ರೀತಿಯಿಂದ ಮುಖವನ್ನ 1 ಕಿಲೋಮೀಟರ್ ಅಗಲ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಅವರನ್ನ ಒಳಗಡೆ ಕರೀತಾರೆ. ನೀವು ಅಷ್ಟೆಲ್ಲ ಹೇಳಿದಕ್ಕೆ ಅವ್ರು ಏನ್ ಮಾಡ್ತಾರೆ? ಆಯ್ತು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ನಿಮ್ಮ ಮನೇಲಿ ಕೊಡ್ತಾರೆ. ಅಲ್ಲಿ 18 ಜನವರಿಗೆ ಅಲ್ಲಿ ಬಾಬನ್ ಮನೇಲಿ ಪ್ರೋಗ್ರಾಮ್ ನಡೀತಾ ಇದೆ, ಒಳಗಡೆಗೆ ಏನಾಗ್ತಾ ಇದೆ? ಕುದೀತಾ ಇದೆ. ಯಾಕಪ್ಪ ಇವ್ರು ಇವಾಗ ಬಂದ್ರು, ಇವತ್ತೇ ಬರ್ಬೇಕಿತ್ತ ಇವರು, ನಾಳೆ ಬಂದು ಆಗ್ತಿರ್ಲಿಲ್ವಾ? ಹೊರಗಡೆಗೆ ಮಾತ್ರ ಸ್ನೇಹ ಹೇಳೋದು ಬಾಯಿಯಿಂದ ಉಕ್ಕಿ ಏನಾಗ್ತಾ ಇದೆ? ಸಮುದ್ರದ ರೂಪದಲ್ಲಿ ಹರಿತಾ ಇದೆ. ಹರಿತಾ ಇದೆ. ಇದು ಒರಿಜಿನಲ್ ಸ್ನೇಹನೋ ಡೂಪ್ಲಿಕೇಟ್ ಸ್ನೇಹನೋ? ಡೂಪ್ಲಿಕೇಟ್. ಹಾಗೆ ನಮ್ದು ಕೂಡ ಡೂಪ್ಲಿಕೇಟ್ ಸ್ನೇಹ ಜಾಸ್ತಿ ಇದೆ. ಯಾರ ಜೊತೆಗೆ? ಬಾಬನ ಜೊತೆಗೆ. ಯಾವಾಗ? ಯಾವಾಗ? ಬಾಬನ ನಮ್ ಕೆಲ್ಸ ನಿವೇದನೆ ಮಾಡುವಾಗ. ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ, ಪರಿಸ್ಥಿತಿಗಳು ಬಂದಾಗ ಬಾಬನ ಬಗ್ಗೆ ತುಂಬಾ ಸ್ನೇಹ ಏನಾಗ್ತಾ ಇರ್ತದೆ? ಉಕ್ಕಿ ಹರಿತಿರ್ತದೆ. ಹರಿತಾ ಇರ್ತದೆ. ಸೆಂಟರಿಗೂ ಹೋಗ್ತೀವಿ, ಅಮೃತ ವೇಳೆಗೂ ಹೇಳ್ತೀವಿ, ಜ್ಞಾನ ಸಾಗರ, ಪ್ರೀತಿ ಸಾಗರ ಅಂತಾನು ಹೇಳ್ತೀವಿ, ಭಂಡಾರದಲ್ಲಿ ಹಣನೂ ಕೂಡ ಹಾಕ್ತೀವಿ, ಅಲ್ಲೋಗ್ಬಿಟ್ಟು ಸೇವೆನೂ ಕೂಡ ಮಾಡ್ತೀವಿ. ಆವಾಗ ಅಲ್ಲಿ ಭೋಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಸತ್ತೆ. ಯಾವಾಗ? ಸಮಸ್ಯೆ ಇದ್ದಾಗ. ಹಾ, ಅಂದ್ಮೇಲೆ ಇದು ಬರೀತಲ್ಲ ಡೂಪ್ಲಿಕೇಟ್. 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 ಇದು ಹೃದಯದ ಸ್ನೇಹ ಹೌದು ಅಲ್ವೋ? ಅಲ್ಲ. 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 ಹೃದಯದ ಸ್ನೇಹ ಯಾವುದು? ಸದಾ ಪ್ರೀತಿಯಲ್ಲಿರೋದು. ಈಶ್ವರೀಯ ಸೇವೆಯಲ್ಲಿ ಬೇರೆಯವ್ರಿಗೆ ಮಾಡಬೇಕು, ಅವ್ರಿಗೆ ಒಳ್ಳೇದಾಗ್ಬೇಕು ಹೇಳುವಂತ ಮನೋಭಾವ ಇರಬೇಕಾಗ್ತದೆ. ಅವಾಗ ಎಲ್ಲರಿಂದ ಏನ್ ತಗೊಳ್ಬೇಕು? ಆಶೀರ್ವಾದ ತಗೊಳ್ಬೇಕು. ಹೇಗೆ? ಅವ್ರು ನಿಮ್ ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಕೊಡ್ಬೇಕು, ಗಿಫ್ಟ್ ಕೊಡ್ಬೇಕು? ಥ್ಯಾಂಕ್ಸ್. ಮನಸ್ಸಿನಿಂದ ಕೊಡಬೇಕು. ಹೆಂಗ್ ಕೊಡ್ಬೇಕು? ಮನಸ್ಸಿನಿಂದ. ಮನಸ್ಸಿನಿಂದ ಕೊಡಬೇಕಾಗುತ್ತೆ. ಹಾಗೆ ನೀವು ಸೇವೆಯನ್ನು ಕೂಡ ಹೆಂಗ್ ಮಾಡ್ಬೇಕಾಗ್ತದೆ? ಮನಸ್ಸಿನಿಂದ ಕೊಡಬೇಕಾಗ್ತದೆ. ಬಾಪ್ ಕೆ ಪರಿಚಯ ಕಿ ಸ್ಮೃತಿ ಸಹಿತ ಸ್ನೇಹ. ಯಾರಿಗಾದ್ರೂ ನೀವು ಸ್ನೇಹವನ್ನ ಕೊಡ್ತೀರಾ ಅಂತಂದ್ರೆ ಅಲ್ಲಿ ಭಗವಂತನ ಪ್ರೀತಿ ಏನಿರ್ಬೇಕು? ಸೇರಿರ್ಬೇಕು. ಆ ಮೂಲಕ ಭಗವಂತನ ಪರಿಚಯ ಅವರಿಗೆಲ್ಲರಿಗೂ ಸಿಗಬೇಕಾಗ್ತದೆ. ಯಾವ ರೂಪದಲ್ಲಿ? ನಿರಾಕಾರ. ನಿರಾಕಾರ ರೂಪದಲ್ಲಿ. ನಿಮ್ಮ ಮಾತಿನಲ್ಲಿ, ನಿಮ್ಮ ನೀವು ಬೇಕಾದ್ರೆ ನೋಡಿ, ಪವರ್ಫುಲ್ ಯೋಗ ಮಾಡ್ತಿರ್ಬೇಕಾದ್ರೆ ಬಾಬನ್ ಜೊತೆ ಕನೆಕ್ಟ್ ಆಗಿದ್ರೆ ಶಾಂತಿ ನಿಮ್ಮ ಬಾಡಿ ಏನಾಗ್ತಾ ಇರ್ತದೆ? ಹೋಗ್ತಾ ಅನುಭವ ಆಗ್ತದೆ ತಾನೆ? ಹೌದು. ತುಂಬಾ ಇಷ್ಟ ಆಗ್ತದೆ ಆ ಸ್ಥಿತಿ. ನೀವ್ ಏನೇ ಕರ್ಮ ಮಾಡ್ತಿದ್ದ ಆ ಶಾಂತಿ ಮಾತ್ರ ಏನಾಗ್ತದೆ? ಹೊರಗಡೆಗೆ ಹೋಗ್ತಾರೆ. ಹೇಗೆ ಜ್ವರ ಬಂದಾಗ ಬಿಸಿ ಅಥವಾ ಚಳಿ ಹೊರಗಡೆ ಹೋಗಿದ್ದು ಗೊತ್ತಾಗತ್ತೆ.
ಇವತ್ತು ಚಳಿಗಾಲ ಇದ್ದಾಗ ಬಾಡಿಯಿಂದನೂ ಕೂಡ ಏನಾಗ್ತದೆ, ಆ ಚಳಿ ಹೋಗಿದ್ ನಮ್ಗೆ ಏನಾಗತ್ತೆ ಗೊತ್ತಾಗತ್ತೆ. ನೆಗಡಿ ಆದಾಗ ಏನಾಗ್ತದೆ, ಕೆಮ್ಮು ಹೊರಗಡೆ ಹೋಗೋದು ಹೇಗೆ ನಿಮ್ಗೂ ಗೊತ್ತಾಗತ್ತೆ, ಬೇರೆಯವ್ರಿಗೂ ಗೊತ್ತಾಗತ್ತಲ್ವ. ಹಾಗೆ ನೀವೇನು ಯಾರ ಜೊತೆಗೆ ಇರ್ತೀರೋ, ವಾಯುಮಂಡಲ ಜೊತೆಗೆ, ವಾತಾವರಣ ಜೊತೆಗೆ, ಅಲ್ಲೆಲ್ಲ ಕೂಡ ಏನಾಗ್ಬೇಕು, ಭಗವಂತನ ಪರಿಚಯ ಅವರಿಗೆ ಸಿಗಬೇಕು ಅಂತಂದ್ರೆ ನಾನು ಮನ ಬುದ್ಧಿನ ಬಾಬನ ಜೊತೆಗೆ ಏನಾಗಿರ್ಬೇಕು, ಕನೆಕ್ಟ್ ಕನೆಕ್ಟ್ ಆಗಿರ್ಬೇಕು. ಮತ್ತೆ ಎಲ್ಲರಿಗೂ ಕೊಡಬೇಕು ಹೇಳುವಂತ ಭಾವ ನಿಮ್ಮಲ್ಲಿ ಇರ್ಬೇಕು. ಇರಬೇಕು. ಬಾಪ್ ಕಿ ಪ್ರಾಪ್ತಿಯೋಂಕೆ ಸ್ನೇಹ ಸಂಪನ್ನ ಸ್ನೇಹ ಅಂದ್ರೆ ನೀವಿಷ್ಟು ಸಾಧನೆ ಮಾಡಿದಾಗ ತಂದೆಯ ಪ್ರಾಪ್ತಿಯ ಅನುಭವ ನಿಮಗೂ ಆಗ್ಬೇಕು, ಸರ್ವರಿಗೂ ಆಗ್ಬೇಕು. ಯಾವಾಗ ಆಗ್ತದೆ, ಯಾವಾಗ ಆಗ್ತದೆ? ಒಂದು ಪಾತ್ರೆಯಲ್ಲಿ ಪಾಯಸ ಆಗತ್ತಂದ್ಮೇಲೆ ಮೊದ್ಲು ಬಿಸಿ ಯಾರಾಗ್ತಾರೆ? ಪಾತ್ರೆ ಪಾತ್ರೆ ತಾನೆ. ಮೊದ್ಲು ಅದರ ವಾಸನೆ ಯಾರಿಗೆ ಗೊತ್ತಾಗ್ತದೆ? ನನ್ಗೇನೆ ಗೊತ್ತಾ. ಪಾತ್ರೆಗೆ ತಾನೇ ಗೊತ್ತಾಗತ್ತೆ. ಪಾತ್ರೆ ಒಳಗಡೆ ತಾನೇ ಇದೆ ಅಂದ್ಮೇಲೆ ನಿಮ್ಮ ಮನ ಬುದ್ಧಿಯ ಮೂಲಕ, ನಿಮ್ಮ ಶರೀರದ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆ ಅಂದ್ಮೇಲೆ ಮೊದಲು ಪ್ರಾಪ್ತಿಯ ಅನುಭವ ಯಾರಿಗಾಗ್ಬೇಕು? ನನಗೆ ಆಗ್ಬೇಕಲ್ವಾ. ಅದಕ್ಕಾಗಿ ಕೇವಲ ಬಾಬಾ ಹೇಳುದು ಏನು ಗೊತ್ತಾ, ಬಾಬಾನಿಂದ ಶಕ್ತಿ ಬರ್ತಾ ಇದೆ, ಕಿರಣಗಳು ಬರ್ತಾ ಇದ್ದಾವೆ, ಹೋಗ್ತಾ ಇದೆ ಅಂತ ಬರೀ ಬಾಯಿಲಿ ಹೇಳುವ ಹಾಗೆ ಇಲ್ಲ ಇಲ್ಲ, ಕಣ್ಣಲ್ಲಿ ನೋಡುವ ಹಾಗೆ ಇಲ್ಲ ಪೀಸ್ ಆಫ್ ಮೈಂಡ್ ಚಾನಲ್ ಟಿವಿಯಲ್ಲೂ ನೋಡುವ ಹಾಗೆ ಇಲ್ಲ. ಮತ್ತೆ ಅನುಭವ ಅನುಭವ ಆಗ್ಬೇಕು. ಪ್ರಾಪ್ತಿ ನನಗೇನಾಗ್ಬೇಕು, ಸಿಕ್ಕಿದೆ ಅಲ್ವಾ. ನೋಡ್ರಿ, ಅಲ್ಲಿ ಇಡ್ಲಿ ವಡ ಮಾಡಿದಾರೆ, ಹೋಗ್ಬಿಟ್ಟು ತಿಂಡಿ ತಿನ್ನಿ ಅಂತ ಹೇಳುವಂಗಿಲ್ಲ. ಅವ್ರಿಗೆ ಏನಾಗ್ಬೇಕು, ವಡ ಮಾಡ್ತಾ ಇರೋದು ಆ ವಾಸನೆ ಇಲ್ಲಿಗೆ ಬಂದ್ಬಿಟ್ಟು ತಲುಪಬೇಕು, ಅವರು ತಿನ್ಬೇಕು, ನೀವು ಅವರಿಗೆ ಅದನ್ನ ಏನ್ ಮಾಡ್ಬೇಕು, ಕೊಡಲಿಕ್ಕೆ ನಿಮಿತ್ತರು ಆಗ್ಬೇಕಾಗ್ತದೆ. ಅದಕ್ಕಾಗಿ ತಂದೆಯಿಂದ ಪ್ರಾಪ್ತಿ ಸಿಕ್ಕಿ ಏನಾಗ್ಬೇಕು, ತಂದೆಯ ಸ್ನೇಹದ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಸ್ನೇಹ ಬಹುತ್ ಸಹಜ ಸಾಧನ है क्योंकि ಸ್ನೇಹಿ ಆತ್ಮ ಮೇನಸ್ಸೆ ಬಚ್ ಜಾತಿ है. ಈ ಸ್ನೇಹ ಎಷ್ಟು ಸಹಜವಾದ ಸಾಧನ ಅಂತಂದ್ರೆ ನೀವು ಪರಿಶ್ರಮ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆ? ಸ್ನೇಹ ಸಹಜ ಸಾಧನ ಯಾಕೆ? ಅದರ ಪರಿಶ್ರಮ ಪಡಬೇಕಾದ ಅವಶ್ಯಕತೆ ಇಲ್ಲ ಯಾಕೆ? ಪ್ರತಿಯೊಂದು ಸಮಯನು ಬಾಬಾ ಹತ್ರ ಮಾತಾಡ್ತಾ ಇದ್ರೆ ಸಹಜವಾಗಿ ಇರ್ತೀವಲ್ಲ, ಪ್ರತಿಯೊಂದು ಬರೀ ಹೇಳೋದು ಮಾತಾಡೋದು. ಬರೀ ಮಾತಾಡ್ತಾ ಇದ್ರೆ ಆಗತ್ತಾ? ಅವ್ರ ಜೊತೆನೆ ಇರ್ತೀವಲ್ಲ. ನೋಡಿ, ನೀವೇನ್ ಹೇಳ್ತೀರಾ ಅದ್ರಲ್ಲಿ ಸ್ನೇಹ ಸಂಬಂಧ ಇರ್ಬೇಕು, ಅದು ಆಡ್ ಆಗಿರೋದು. ಸ್ನೇಹಿತರ ಸಂಬಂಧದಲ್ಲಿ ಪರಿಶ್ರಮ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ನಮ್ಮ ಮನ ಬುದ್ಧಿನ ಸಂಪೂರ್ಣ ಸಮಾನ ಅವ್ರು ನಮ್ಗೆ ಕೊಟ್ಟಿರ್ಬೇಕಾದ್ರೆ ಇಬ್ರು ಸಮಾನತೆ ಇರ್ತೀವಿ, ಶ್ರಮ ಆಗಲ್ಲ, ಸಮಾನತೆ ಇದ್ರೆ ಏನಾಗ್ತದೆ? ಕ್ಲೋಸ್ ಆಗುತ್ತೆ ಕೊಡೋದಕ್ಕೂ. ಹತ್ತಿರ ನೀವು ಸಮಾನರಾಗಿದ್ದಾಗ, ಅಷ್ಟು ಬೀದಿನಲ್ಲಿ ಸೇವೆಯಲ್ಲಿ ನಿಮಿತ್ತರಾದಾಗ, ಅಪ್ಪನ ಹತ್ರ ಇರುವಂತದ್ದು, ನಿಮ್ಮ ಫ್ರೆಂಡ್ ಹತ್ರ ಇರುವಂತ ಆಸ್ತಿಯನ್ನ ನೀವು ಬೇರೆಯವ್ರಿಗೆ ಎತ್ತು ಕೊಡ್ಲಿಕ್ಕೆ, ನೀವು ಸ್ವತಃ ಉಪಯೋಗ ಮಾಡ್ಲಿಕ್ಕೆ ನೀವು ಯಾರತನೂ ಪರ್ಮಿಷನ್ ತೆಗೆದುಕೊಳ್ಳಬೇಕಾದಂತ ಅವಶ್ಯಕತೆ, ಅನಿವಾರ್ಯತೆ ಇರೋದಿಲ್ಲ. ಈಗ ನೀವು ಪತ್ನಿ ಅಂತ ತಿಳ್ಕೊಳ್ಳಿ, ನಿಮ್ಮ ಪತಿಯ ಜೋಬಿನಿಂದ, ಪರ್ಸಿನಿಂದ ಒಂದು 500 ರೂಪಾಯಿ ಎತ್ತಿ ಯಾರಿಗಾರು ಕೊಡಬೇಕು, ಅಥವಾ ನಿಮ್ ಖರ್ಚಿಗೆ ಬೇಕು, ಕೇಳಬೇಕು ಕೇಳಬಾರ್ದು? ಕೇಳಲ್ಲ, ಹಂಗೆ ಕೊಡ್ತೀವಿ. ಕೇಳಲ್ಲ, ಗೊತ್ತು. ಅದಕ್ಕೆ ರೂಲ್ ಏನು? ಕೇಳ್ಬೇಕು. ಕೇಳ್ಬೇಕು ತಾನೆ. ನಿಯಮ ಏನು? ಕೇಳ್ಬೇಕು. ಕೇಳ್ಬಿಟ್ಟು ತಗೊಳ್ಬೇಕು. ಈಗ ಕೇಳ್ಬಿಟ್ಟು ತಗೊಳಲ್ಲ, ಅದು ಬೇರೆ ಪ್ರಶ್ನೆ, ಓಕೆನಾ. ಆದ್ರೆ ಕೇಳ್ಬೇಕು. ಒಂದು ಮಗು ತಂದೆ ಹತ್ತಿರುವಂತ ಹಣವನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಕೇಳ್ಬೇಕೋ ಬೇಡವೋ? ಕೇಳ್ಬೇಕು. ಒಬ್ಬ ವಿದ್ಯಾರ್ಥಿ ಟೀಚರ್ ಹತ್ರ ಏನಾದ್ರು ತಗೊಳ್ಬೇಕು ಅಂದ್ರೆ ಕೇಳ್ಬಿಟ್ಟು ತಗೊಳ್ಬೇಕೋ ಬೇಡವೋ? ಕೇಳ್ಬಿಟ್ಟು ತಗೋಬೇಕು. ಒಬ್ಬ ಶಿಷ್ಯ ಗುರು ಹತ್ರ ಏನಾದ್ರು ತಗೊಳ್ಬೇಕು ಅಂತಂದ್ರೆ ಆಶ್ರಮದಲ್ಲಿ ಇರ್ಬೋದು, ಏನಿರ್ಬೋದು, ಕೇಳ್ಬಿಟ್ಟು ತಗೊಳ್ಬೇಕೋ ಇಲ್ವೋ? ಕೇಳ್ಬಿಟ್ಟು ತಗೋಬೇಕು. ಏನೇ ತಗೊಳ್ಬೇಕಾದ್ರೆ ಪರ್ಮಿಷನ್ ಬೇಕು ತಾನೆ. ಹೌದು. ಫ್ರೆಂಡ್ ಇದ್ದಾಗ ಕೇಳಂಗೆ ಇಲ್ಲ, ಫ್ರೆಂಡಿಂದೆಲ್ಲ ನಮ್ದೇ ಆಗಿರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅಗ್ರಿಮೆಂಟ್ ಎರಡೂ ಕಡೆಯಿಂದ ಆಗ್ಬೇಕು. ಏನಾಗ್ಬೇಕು? ಎರಡು ಕಡೆಯಿಂದ. ಅಂದ್ರೆ ನಮ್ದು ಅವ್ರಿಗೂ ಕೊಡ್ಬೇಕು, ಅವ್ರು ನಾವು ಕೊಡ್ಬೇಕು. ಯಾವಾಗ ಬೇರೆ ಕೊಡ್ಬೇಕು? ಬೇರೆಯವ್ರಿಗೆ ಅಗತ್ಯ ಇದ್ದಾಗ. ನೀವು ಕೊಡುವಂಗಿಲ್ಲ. ನಿಮ್ಮ ತನು ಮನವನ್ನ ಯಾವಾಗ ಬೇಕೋ ಬಾಬಾ ನಿಮ್ ಕೇಳ್ದೇನೆ ಅವನೇನ್ ಮಾಡ್ಬೇಕು, ಉಪಯೋಗ ಮಾಡುವಂತ ಪರ್ಮಿಷನ್ ಎಲ್ಲಿವರೆಗೆ ನೀವು ಅವನಿಗೆ ಕೊಡೋದಿಲ್ವೋ ಅಲ್ಲಿಯವರೆಗೆ
ಅಲ್ಲಿಯವರೆಗೆ ಅವನ ನಾವು ಹತ್ರ ಇರುವಂತ ಆಸ್ತಿನ ಬೇರೆಯವರಿಗೆ ಕೊಡಲಿಕ್ಕೆ ಅವನು ನಿಮಗೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ. ಕೊಡುವುದಿಲ್ಲ. ನೀವು ಮೊದಲು ಸ್ನೇಹಿತರ ಮನೆಗೆ ಹೋಗಿ ಜವಾಬ್ದಾರಿ ತಗೊಂಡ್ಬಿಟ್ಟು ಅಲ್ಲಿ ಎಲ್ಲ ಕರ್ಮವನ್ನು ಮಾಡಿದಾಗ ಅವ್ರು ಏನ್ ಹೇಳ್ತಾರೆ, ನೋಡಪ್ಪ ನಿನಗೆ ಊಟ ತಿಂಡಿ ಮಾಡು ಅಂತ ನಾನು ಹೇಳೋದಿಲ್ಲ, ನಿನ್ನ ಮನೆ ಅಂತಾನೆ ತಿಳ್ಕೊ, ಎಷ್ಟು ಬೇಕಾದ್ರೂ ತಿನ್ಬಹುದು, ಎಷ್ಟು ಬೇಕಾದ್ರೂ ಕಟ್ಕೊಂಡು ಮನೆ ಹೋಗ್ಬೋದು, ಎಷ್ಟು ಬೇಕಾದ್ರೂ ಬೇರೆಯವರಿಗೆ ಕೊಡಬಹುದು. ಹಾಗೆಯೇ ಆತ್ಮೀಯರು ಚೆಕ್ ಮಾಡ್ಕೊಳ್ಳಿ, ಶಾರೀರಿಕವಾಗಿ ಮಾನಸಿಕವಾಗಿ ಆ ದಿನದಲ್ಲಿ ಎಲ್ಲೇ ಇದ್ದೂ ಕೂಡ ನಿಮ್ಗೆ ಸ್ಮೃತಿ ಇಲ್ದಿದ್ರು ಬಾಬಾ ನಿಮ್ಮನ್ನ ಪುನಃ 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 ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಮನಸ್ಸು ಹಗೂರವಾಗ್ತಾ ಇದೆ ಅಂತಂದ್ರೆ ಏನರ್ಥ? ಏನರ್ಥ? ನಿಮ್ಗೆ ಹೇಳ್ದೆ ಕೇಳದೆ ಬಾಬಾ ನಿಮ್ಮನ್ನ ಉಪಯೋಗ ಮಾಡಿ ಅಬ್ಸರ್ವೇಷನ್ ಮಾಡಿ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ನಾವು ರೆಡ್ ಲೈಟ್ ಹಾಕೊಂಡಿರ್ತೀವಿ, ಸ್ನಾನ ಮಾಡ್ಕೊಂಡು ಬಂದಿರ್ತೀವಿ, ಮೂರ್ ಸಲ ಮೈಸೂರು ಸ್ಯಾಂಡಲ್ ಸೋಪಿಂದ ಸ್ನಾನ ಮಾಡ್ಕೊಂಡು ಬಂದಿರ್ತೀವಿ, ವೈಟ್ ಡ್ರೆಸ್ಸು ಬ್ಯಾಡ್ಜು ಎಲ್ಲ ಇರ್ತದೆ, ಕೂತ್ಕೊಂಡು ಯೋಗನೇ ಏನಾಗೋದಿಲ್ಲ, ಆಗೋದಿಲ್ಲ, ಅನುಭವ ಆಗೋದಿಲ್ಲ. ಕೆಲವೊಂದ್ಸಲ ತುಂಬಾ ಬ್ಯೂಸಿ ಇರ್ತೀರಾ, ಓಕೆ, ರೈಲ್ವೆ ಸ್ಟೇಷನ್ ಇರ್ತೀರ, ಕಾಯಿ ಕುಂಗ್ ಎಲ್ಲ ಸೌಂಡ್ಗಳು ಬರ್ತಾ ಇರ್ತವೆ, ಅದ ಮನಸ್ಸು ಏನಾಗಿರ್ತದೆ, ಅಂತವಾಗಿರ್ತದೆ. ಅದೇನರ್ಥ? ಆವಾಗ ಭಗವಂತನಿಗೆ ಅವಶ್ಯಕತೆ ಇದೆ, ನಿಮ್ಗೆ ಹೇಳ್ದೆ ಕೇಳದೆ ಅವನ ಉಪಯೋಗ ಮಾಡ್ಕೊಳ್ತಿದ್ದಾನೆ. ನೀವು ಕಲರ್ ಡ್ರೆಸ್ ಅಲ್ಲೇ ಇರ್ತೀರಾ, ಮದುವೆ ಮನೆಗಂತಾನೆ ಹೋಗಿರ್ತಾರ, ಎಲ್ಲಾ ಶರೀರ ಶೃಂಗಾರ ಮಾಡ್ಕೊಂಡಿರ್ತೀರಾ, ಅದ್ರ ಒಳಗಡೆ ಯೋಗ ಮಾತ್ರ ಏನಾಗಿರ್ತದೆ, ಚೆನ್ನಾಗಿ ನಡೀತಾ ಇರುತ್ತೆ. ಅದು ಆಗ್ಬೇಕು ಅಂತಂದ್ರೆ ಮೊದ್ಲು ಬಾಬನ್ ಜೊತೆಗೆ ಏನ್ ಮಾಡ್ಕೊಂಡಿರ್ಬೇಕು, ಎಗ್ರಿಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಬಾಬಾ ಯಾವಾಗ ಬೇಕಾದ್ರೂ ನನ್ನ ಪರ್ಮಿಷನ್ ಇಲ್ಲದೆ ಈ ಸಾಧನವನ್ನ ನೀನೇನ್ ಮಾಡ್ಬೋದು, ಉಪಯೋಗ ಮಾಡ್ಕೊಳ್ಬಹುದು ಅಂತ ಬಾಬನಿಗೆ ಹೇಳಿದ ಮೇಲೆ ಬಾಬಾ ಅದನ್ನು ಪುನಃ 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 ಉಪಯೋಗ ಮಾಡ್ಕೊಳ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಸ್ನೇಹ ಆತ್ಮನಿಗೆ ಏನಾಗುತ್ತೆ, ಪರಿಶ್ರಮ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾರಿಗೆ ಏನಾದ್ರೂ ಕೊಡಬೇಕಾದ್ರೆ ಅವರು ಭಗವಂತನ ಹತ್ರ ಫ್ರೆಂಡ್ ಹತ್ರ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಎತ್ತಿ ಬಿಟ್ಟು ಫಸ್ಟಿಗೆ ಏನ್ ಮಾಡ್ಬಿಡ್ತಾರೆ, ಕೊಟ್ಟು ಬಿಡ್ತಾರೆ. ತಂದೆ ಏನಾದ್ರು ತಂದೆ ಜೊತೆ ಜಗಳ ಮಾಡ್ತಾರೆ, ಏನಂತ, ನಿನ್ನ ಹತ್ರ ಇಷ್ಟೆಲ್ಲ ಇದೆ, ನೀನ್ ಇಟ್ಕೊಂಡು ಏನ್ ಮಾಡ್ತೇವೆ, ಎತ್ಕೊಟ್ಟೆ ಅಷ್ಟೇ. ಯಾವ್ದನ್ನ ಎತ್ಕೊಟ್ಟೆ ಅಂತ ಏನಾದ್ರು ಸೆಂಟರ್ನಲ್ಲಿರುವಂತ ಸಾಧನವನ್ನು ಎತ್ಕೊಟ್ಟು ಬಿಟ್ಟಿರ, ಮತ್ತೆ ಸಪ್ತ ಗುಣಗಳನ್ನ ಶಕ್ತಿಗಳನ್ನ, ಸರಿನಾ? ಅದನ್ನ ಕೊಡ್ಲಿಕ್ಕೆ ನೀವೇನ್ ಮಾಡ್ಬೇಕು, ನಿಮಿತ್ತರು ಆಗ್ಬೇಕಾಗ್ತದೆ. स्नेह में लीन होने के कारण, स्नेह में खोए हुए होने के कारण किसी भी प्रकार की मेहनत मनोरंजन के रूप में अनुभव होगी. ಓಕೆನಾ? ಬಾಬನ ಜೊತೆಗೆ ಆ ಪ್ರೀತಿಯಲ್ಲಿ ಮುಳುಗೋಗಿರುವಂತ ಕಾರಣದಿಂದ ಯಾವುದೋ ಒಂದು ಕಷ್ಟ ಏನಾಗ್ತದೆ, ಮನೋರಂಜನೆಯ ಅನುಭವ ಆಗ್ತದಂತೆ. ಏನಾಗ್ತದೆ, ಮನೋರಂಜನೆ. ಹಂಗಂದ್ರೇನು? ಸ್ನೇಹದಲ್ಲಿ ಮುಳುಗೋಗಿರುವಂತ ಕಾರಣದಿಂದ ಯಾವುದೋ ಒಂದು ಪರಿಶ್ರಮನೂ ಕೂಡ ಮನೋರಂಜನೆಯ ಅನುಭವ ನಿಮ್ಗೆ ಆಗ್ತದೆ. ಅದರಲ್ಲಿ ಕಷ್ಟದ ಅನುಭವ ಆಗೋದಿಲ್ಲ. ಅಂದ್ರೆ ನಾವು ಪ್ರೀತಿಯಲ್ಲಿ ಮುಳುಗೋಗಿರ್ತೀವಿ, ಮತ್ತೆ ನಮ್ಮದು ಜಮದ ಖಾತೆ ಇರೋದ್ರಿಂದ ಅವ್ರಿಗೆ ಏನ್ ಬೇಕು ಎಲ್ಲ ಸಿಗ್ತಾ ಇರುತ್ತೆ, ನಮ್ಗೆ ಕಷ್ಟ ಅನ್ಸೋದಿಲ್ಲ ಅಲ್ವಾ? ಇವಾಗ ಮನೇಲೆಲ್ಲ ಕೆಲಸವನ್ನ ತಾಯಿ ಮಾಡ್ತಾ ಇರ್ತಾರೆ, ಮಗು ತಾಯಿಯ ಮಡಿಲಲ್ಲಿ ಸುಖವನ್ನೇನ್ ಮಾಡ್ತಾ ಇರ್ತಾರೆ, ಅನುಭವ ಮಾಡ್ತಾ ಇರ್ತಾರೆ. ಒಂದು ವೇಳೆ ನೀವೇ ಅಡಿಗೆ ಮಾಡ್ದೆ ನಿಮ್ಗೆ ಕಷ್ಟ ಆಗುತ್ತೋ ಆಗಲ್ವೋ? ಆಗತ್ತದ. ಇನ್ನೊಂದು ವಿಶೇಷತೆ ಏನು ಗೊತ್ತಾ, ನಿಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಬರೋದಿರ್ತಾರೆ ಅಂತ ನೀವು ನಡ್ಕೊಂಡು ಹೋಗ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಏನಾಗತ್ತೆ, ದಾರಿಯಲ್ಲಿ ಒಂದು ದೊಡ್ಡದಾದಂತ ಕಾಲುವೆ ಏನಿದೆ, ಕಾಲುವೆ. ಓಕೆ, ಅದನ್ನು ದಾಟಬೇಕು. ನೀವು ಸಣ್ಣವರಿದ್ದೀರಿ, ದಾಟ್ಲಿಕ್ಕೆ ಆಗೋದಿಲ್ಲ, ಅವಾಗ ಕಷ್ಟ ಆಗುತ್ತೋ ಆಗಲ್ವೋ? ಅದ್ರಲ್ಲಿ ಬೀಳುವಂತ ಸಾಧ್ಯತೆಗಳು ಇರ್ತಾವೋ ಇರಲ್ವೋ? ಓಕೆ, ನಾವು ಚಿಕ್ಕವರಿದ್ದಾಗ ಅಜ್ಜನ ಮನೆಗೆ ಹೋಗ್ತಿದ್ವಿ. ಎಲ್ಲಿ ಹೋಗ್ತಿದ್ವಿ? ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣದಾದಂತ ಹಳ್ಳ, ಏನ್ ಹೇಳಿ, ಹಳ್ಳ. ಇಲ್ಲಿಂದ ಅಲ್ಲಿವರೆಗೆ ಏನ್ ಮಾಡ್ತಾವ, ಒಂದು ದಪ್ಪದಾಗಿರುವಂತ ಕಟ್ಟಿಗೆ ಹಾಕಿಡೋದು, ಒಂದು ಮರ, ಸರಿನಾ? ಅದಕ್ಕೊಂದು ತಂತಿ. ಅದ್ರ ಮೇಲೆ ಹೋಗ್ಬೇಕಾದ ಭಯ ಆಗ್ತದೋ ಆಗಲ್ವೋ? ನೀವು ಹಳೆ ಕಾಲದ ಜನ ನೋಡಿರ್ಬೇಕು, ಹಳ್ಳ ಎಲ್ಲ ಇದ್ರೆ ಹಳ್ಳಿ ಕಡೆಗೆ ಆವಾಗ ರೋಡ್ ಎಲ್ಲ ಇಲ್ದಿದ್ದಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಏನ್ ಮಾಡೋರು, ಕಡ್ಡಿ ಹಾಕ್ಬಿಟ್ಟು ಇಡ್ತಿದ್ರಲ್ವಾ? ಸತ್ರಾಜು ಅಣ್ಣವ್ರು ಗೊತ್ತು, ನೋಡಿದಿರಲ್ವಾ? ಒಂದು ದಪ್ಪದಾಗಿರುವಂತ ಮರ ಹಾಕಿಡ್ತಾರೆ. ಅದೇನು ಅಂತಂದ್ರೆ 2 ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ, ಒಂದೇ ಕಾಲು ಇಡುವಷ್ಟು ಜಾಗ. ಕೆಲವೊಂದ್ ಕಡೆ ತಂತಿ ಇರ್ತವೆ, ಕೆಲವೊಂದ್ ಕಡೆ ಈ ತಂತಿನೂ ಕೂಡ
ಇರೋದಿಲ್ಲ. ಆ ತಂತಿ ಮುರಿದು ಆ ತಂತಿ ಏನಾಗ್ತಾ ಇರ್ತದೆ, ಹೋಗ್ತಾ ಇರ್ತೀವಿ. ಅಲ್ಲಾಡ್ತೈತೆ. ಕೆಳಗಡೆ ಜೋರಾಗಿ ನೀರೇನಾಗ್ತಾ ಇದೆ, ಪಾಸ್ ಆಗ್ತಾ. ತೊಳ್ತಾ ಇರ್ತೀವಿ. ಆವಾಗ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಭಯ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಆಗತ್ತೆ. ಸರಿ, ಈಗ ನೀವು ಅಮ್ಮನ ಮಡಿಲಲ್ಲಿ ಇದ್ದೀರಿ. ಎಲ್ಲಿದ್ದೀರಿ? ಅಮ್ಮನ ಮಡಿ. ಅಲ್ಲಿ ನಡ್ಕೊಂಡು ಹೋಗೋ ಕೆಲಸ ಯಾರ್ದು? ಅಮ್ಮನ. ಅಮ್ಮಂದು. ಅವಾಗ ನಿಮ್ ಕಷ್ಟ ಆಗ್ತದೋ ಆಗಲ್ವೋ? ಆಗಲ್ಲ. ಆಗಲ್ಲ. ಅವಾಗ ನೀವೇನ್ ಮಾಡ್ತೀರಿ? ಅಮ್ಮನ್ನ ಆರಾಮ. ಅಪ್ಪಿಕೊಂಡು ಆ ನೀರ್ ಹರಿತಾ ಇದೆಯಲ್ಲ, ಆ ಸುಖವನ್ನು ಅನುಭವ ಮಾಡ್ತಾ ಇರ್ತೀರಿ. ಕೆಳಗಡೆ ನೀರ್ ಹರಿತಾ ಇದೆಯಲ್ಲ, ಅದನ್ನ ಅನುಭವ ಮಾಡ್ತಾ ಇರ್ತೀರಿ ಹೊರತು ನಿಮಗೆ ಪರಿಶ್ರಮದ ಅನುಭವ ಗೊತ್ತಾಗುತ್ತೆ. ಈ ಶರೀರ ಹೇಳುವಂತ ಸಾಧನವನ್ನ ಶರೀರಕ್ಕೆ ಜನ್ಮ ಕೊಟ್ಟಂತ ತಾಯಿಯ ಹೃದಯದಲ್ಲಿ ನಾನಿಟ್ಟಾಗ ಆ ಒಂದು ಹಳ್ಳವನ್ನು ದಾಟುವಂಥದ್ದು, ಗಟಾರ್ ದಾಟುವಂತ ಒಂದು ಸಮಯ, ಸಂದರ್ಭ, ವಾತಾವರಣ, ನಿಮಗೆ ಆ ಪರಿಶ್ರಮದ ಕರ್ಮ, ಮನೋರಂಜನೆಯ ಅನುಭವ ಹೇಗಾಯ್ತು ಹಾಗೆ ಡ್ರಾಮಾದ ಅನುಸಾರ ನಿಮ್ಮ ಕರ್ಮದ ಲೆಕ್ಕಾಚಾರದ ಅನುಸಾರದಲ್ಲಿ ನಿಮ್ಗೂ ಕೂಡ ಲೆಕ್ಕಾಚಾರಗಳು, ಪರಿಸ್ಥಿತಿಗಳು, ವಿಘ್ನಗಳು ಬರ್ತಾ ಇರ್ತಾವೆ. ಆವಾಗ ಮನಬುದ್ಧಿ ಹೇಳುವಂತ ಸಾಧನ ಪರಮಾತ್ಮನಲ್ಲಿ ಇಟ್ಟಾಗ, ಫ್ರೆಂಡ್ ರೂಪದಲ್ಲಿ ಇಟ್ಟಾಗ, ದಾನದ ರೂಪದಲ್ಲಿ ಕೊಡ್ತಾ ಇದ್ದಾಗ ಅವಾಗ ನಿಮ್ಗೆ ಅದು ಕಷ್ಟ ಅಂತ ಅನ್ಸಲ್ಲ. ಅನ್ಸೋದಿಲ್ಲ. ಯಾಕಂದ್ರೆ ನಿಮ್ಮ ಸಂಪೂರ್ಣ ಗಮನ ಎಲ್ಲಿರ್ತದೆ? ಈಶ್ವರಿ ಸೇವೆ ಮಾಡೋದಲ್ಲೇ, ವಿಶ್ವ ಕಲ್ಯಾಣ ಮಾಡೋದಲ್ಲೇ ಏನಾಗಿರ್ತದೆ? ಬ್ಯೂಸಿ ಇರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಾಬಾರವ್ರದ್ದು. ನೀವೆಲ್ಲ ತಾಯಿಯಂದಿರು. ನೀವೆಲ್ಲ ಯಾರು? ತಾಯಂದಿರು. ತಾಯಿಯಂದಿರು. ನಿಮ್ಮ ಮನೆಯಲ್ಲಿ ಒಂದು 100 ಪಾತ್ರೆಗಳಿದ್ದಾವೆ. ಎಷ್ಟು ಪಾತ್ರೆಗಳಿದ್ದಾವೆ? 100 ಪಾತ್ರಗಳಿದೆ. ಏನ್ ಮಾಡ್ಬೇಕು? ಅದನ್ನ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡ್ಬೇಕು. ಕಷ್ಟ ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಅನ್ಸತ್ತೋ ಅನ್ಸಲ್ವೋ? ಅನ್ಸತ್. ಓಕೆ, ನಿಮ್ಮ ಮಡಿಲಲ್ಲಿ ನಿಮ್ಮ ಮಗು ಇದೆ. ನಿಮ್ಮ ಮಡಿಲಲ್ಲಿ ಮಗು ಇದೆ. ಈ ಒಂದು ಏನು ಬಟ್ಟೆ ಹಾಕೊಂಡ್ಬಿಟ್ಟು, ಕುತ್ತಿಗೆಗೆ ಹಾಕೊಂಡ್ಬಿಟ್ಟು ಬಟ್ಟೆ ಇದು ಏನು ಪಾತ್ರೆ ತೊಳಿತಾ ಇದ್ದೀರಾ. ಮಗು ಹತ್ರ ಮಾತಾಡ್ತಾ ಮಾತಾಡ್ತಾ ತೊದಲು ರೂಪದಲ್ಲಿ ಮಾತಾಡ್ತಾ ಪಾತ್ರೆ ತೊಳಿತಾ ಇದ್ದಾಗ ಕಷ್ಟ ಅಂತ ಅನ್ಸುತ್ತಾ, ಆರಾಮ ಅಂತ ಅನ್ಸತ್ತೋ? ಆರಾಮ ಅನ್ಸುತ್ತೆ. ಆರಾಮ ಅನ್ಸುತ್ತೆ. ಓಕೆ, ಬಸ್ಸಿಂದ ಹಿಡಿದ್ಬಿಟ್ಟು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಮಡಿಲಲ್ಲಿ ಮಗು ಇದ್ದಾರೆ, 5 kg ಮಗು. ಓಕೆ, ಎತ್ಕೊಂಡು ಹೋಗ್ತಾ ಇದ್ದೀರಾ, ಮಗು ಜೊತೆ ಆಟ ಆಡ್ಕೊಂಡು ಹೋಗ್ತಾ ಇದ್ದೀರಾ. ಅವಾಗ ನಿಮ್ಗೆ ಕಷ್ಟ ಆಗತ್ತೋ, ಆರಾಮ ಅಂತ ಅನ್ಸತ್ತೋ? ಆರಾಮ ಅನ್ಸುತ್ತೆ. ಕಾರಣ ಮಗು ಪ್ರೀತಿ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇನು ವಿಶ್ವ ಕಲ್ಯಾಣದ ಬೇಕಾದಷ್ಟು ಜವಾಬ್ದಾರಿ ಇದೆ. ಏನಿದೆ ಅಂತೆ? ವಿಶ್ವ ಕಲ್ಯಾಣ. ಜನ ಕೂಗ್ತಾ ಇದ್ದಾರೆ, ಬಬ್ಬೆ ಹೊಡಿತಾ ಇದ್ದಾರೆ. ಆದ್ರೆ ನಿಮ್ಮಂತ ಮಕ್ಕಳು ನನ್ನ ಜೊತೆಲಿ ಇದ್ಬಿಟ್ಟು ಮುದ್ದು ಮುದ್ದಾಗಿ ಮಾತಾಡ್ತಿದ್ರೆ, ನಿಮ್ಮನ್ನು ಮುದ್ದು ಮಾಡ್ತಾ 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 ನಾನೇನ್ ಮಾಡ್ತೇನೆ, ನನ್ನ ಕೆಲ್ಸನೂ ಕೂಡ ಆರಾಮಾಗಿ ಮಾಡ್ತಾ ಇರ್ತಾನೆ. ನನ್ನ ಮಕ್ಕಳು ಬಂದ್ಬಿಟ್ಟು ಗೊಳೋ ಅಂತ ಅಳ್ತಾ ಇದ್ರೆ ಅಪ್ಪನಿಗೆ ಇಷ್ಟ ಆಗತ್ತಾ? ಇಲ್ಲ, ಯಾವ್ದು ಇಷ್ಟ ಆಗತ್ತೆ? ಪ್ರೀತಿಯಿಂದ. ಬಾಬಾ ಹೇಳ್ತಾರೆ ಅದನ್ನು ಕೂಡ ನಾನು ಮಾಡ್ತೇನೆ. ಜೊತೆಲಿ ನನ್ನ ಜೊತೆಗೆ ಆ ಪ್ರೀತಿಯನ್ನು ಇಟ್ಟಾಗ ಆ ಮಕ್ಕಳಿಗೆ ಪ್ರೀತಿ ಕೊಡ್ತಾ 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 ತನ್ನ ಎಲ್ಲ ಕಾರ್ಯವನ್ನ, ಕರ್ತವ್ಯವನ್ನ ಬಾಬಾ ಏನ್ ಮಾಡ್ತಾ ಇರ್ತಾರೆ? ನಿರ್ವಹಣೆ ಮಾಡಿ ಅವಾಗ ಬಾಬನಿಂದ ಸ್ಪೆಷಲ್ ಆಶೀರ್ವಾದ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಈಗ ಹೇಳಿ, ಬಾಬನ ಎದುರುಗಡೆ ಬೊಬ್ಬೆ ಹೊಡಿಬೇಕೋ ಕೂಗ್ಬೇಕೋ? ಪ್ರೀತಿ ಮಾಡಬೇಕು. ಅಳಬೇಕೋ ಬೇಡಬೇಕೋ? ಏನ್ ಮಾಡ್ಬೇಕು? ಪ್ರೀತಿಯಿಂದ. ಬಾಬನ ಪ್ರೀತಿಯಲ್ಲಿ ಲವಲೀನಾಗಿರ್ಬೇಕು. ಆವಾಗ ಪರಿಶ್ರಮ, ಮನೋರಂಜನೆಯ ಅನುಭವ ಆಗತ್ತೋ ಆಗಲ್ವೋ? ಆಗತ್ತೋ ಆಗಲ್ವೋ? ಆಗುತ್ತೆ. ಏನು ನೀವು ಪರಿಶ್ರಮ ಅಂತ ತಿಳ್ಕೊಂಡಿರ್ತೀರೋ ಅದು ಒಂದ್ ರೀತಿ ಏನಾಗ್ತದೆ? ಆಟದ ರೂಪದಲ್ಲಿ ಆಗ್ತದೆ. ಕೆಲವೊಬ್ರು ತಂದೆ ಹತ್ರ ಅಥವಾ ತಾಯಿ ಹತ್ರ ಹೋಗ್ಲಿಕ್ಕೆ ಏನ್ ಮಾಡ್ತಾರೆ, ಇಷ್ಟ ಕಷ್ಟ ಪಡ್ತಾರೆ. ಅದೇ ಕೆಲವೊಂದು ತುಂಬಾ ಆತ್ಮೀಯ ಮಕ್ಕಳು ಏನ್ ಮಾಡ್ತಾರೆ, ತಂದೆ ಕಿವಿಯನ್ನು ಹೆಂಗ್ ಮಾಡ್ತಾರೆ, ಹಿಂಗೆ ತಿರ್ಗಿಸ್ತಾ ಇರ್ತಾರೆ. ಅವ್ರ ಮೂಗಲ್ ಬೆಳ್ಳ ಹಾಕೋದೇನು, ಅವ್ರ ಬಾಯಲ್ಲಿ ಕೈ ಹಾಕೋದೇನು, ಅವ್ನ ಕೂದಲಲ್ಲಿ ಹಿಡಿದ್ಬಿಟ್ಟು ಏನ್ ಮಾಡೋದು, ಎಳೆಯೋದೇನು, ಅವ್ನ ಜೋಬಲ್ಲಿ ಕೈ ಹಾಕ್ಬಿಟ್ಟು ಯಾರಿಗಾದ್ರೂ ಬೇಕಾಗಿರೋದು ಎತ್ತು ಕೊಡೋದೇನು? ಯಾರು ಮಾಡ್ತಾರ ಅದನ್ನ? ಪ್ರೀತಿ ಮಕ್ಕಳು. ಸಣ್ಣ ಮಕ್ಕಳು. ಅದಕ್ಕೆ ಬಾಬಾ ಹೇಳ್ತಾರೆ, ಸುಮ್ಮನೆ ನನ್ನ ಮಡಿಲಲ್ಲಿ ನಾನೇನು ಪ್ರೀತಿ ಕೊಡ್ತೇನೋ ಅದನ್ನ ಏನ್ ಮಾಡ್ತಾ ಹೋಗಿ, ಅನುಭವ ಮಾಡ್ತಾ ಹೋಗಿ. ಅವಾಗ ವಿಶ್ವ ಕಲ್ಯಾಣದ ಕಾರ್ಯ ಇಲ್ಲಿ, ನಿಮ್ಮ ಯಾವುದೇ ಪರಿಸ್ಥಿತಿಗಳಲ್ಲಿ ಅದೆಲ್ಲ ಸಹಜವಾಗಿ ಏನಾಗ್ತಾ ಇರ್ತದೆ, ಆಗ್ತಾ ಇರ್ತದೆ. ಈ ರೀತಿ ಸ್ನೇಹದ ಸೇವೆಯಲ್ಲಿ ಇದ್ದಾಗ ನೀವು ದೇಹ ಭಾನವನ್ನ, ದೇಹದ ಸಂಬಂಧವನ್ನ, ದೇಹದ ಪ್ರಪಂಚವನ್ನ ಸಹಜವಾಗಿ ಏನ್ ಮಾಡ್ಬಿಡ್ತೀರಿ,
ಮರ್ತು ಬಿಡ್ತೀವಿ. ನಾವು ಮೌಂಟ್ ಅಬುನಲ್ಲಿ 1 ವಾರ ಇದ್ದಾಗ ಪರ್ವತಕ್ಕೊರೆ ಮನೆ ನೆಂಟರು ಮಕ್ಕಳು ಎಲ್ಲ ಮರ್ತಿರ್ತೀವಿ ಇಲ್ಲ ಬರ್ತಿರ್ತೀವಿ ನೋಡಿ. ಅಲ್ವಾ? ಯಾಕಂದ್ರೆ ಈಶ್ವರಿ ಸೇವೆ ಸಾಧನೆ ಮಾಡ್ತಾ ಇದ್ದಾಗ ನಮ್ಗೆ ಈ ಕಡೆ ಗಮನನೇ ಇರೋದಿಲ್ಲ. ಇರೋದಿಲ್ಲ, ಮತ್ತೆ ಮನೆಗೆ ಹೋಗ್ಬೇಕು ಅಂತ ಅನ್ಸೋದಿಲ್ಲ. ಮಕ್ಕಳು ಮೊಮ್ಮಕ್ಕಳ ಮೇಲೆ ಮೋಹ ಇಲ್ಲದಿದ್ದರೆ ಮಾತ್ರ. ಇಲ್ಲ ಅಂದ್ರೆ ಅಯ್ಯೋ ನನ್ನ ಮಗಳು ಊಟ ಮಾಡಿದ್ರೋ ಇಲ್ವೋ, ಲೇಟಾಗಿ ಮನೆ ಬಂದ್ರೋ ಏನು, ಅಡಿಗೆ ಏನು ಮಾಡಿದ್ದೇನೋ, 3 ದಿನಕ್ಕಂತ ಸಾಂಬಾರ್ ಮಾಡಿಟ್ಟಿದ್ದೆ, 4 ದಿನಕ್ಕೆ ಏನು ಮಾಡ್ಕೊಂಡಿದಾರೇನೋ ಅಂತ ಏನ್ ಬರ್ತದೆ? ಸಂಕಲ್ಪ. ಸಂಕಲ್ಪ. ಚಿಂತೆ ಬರ್ತದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ನೀವು ಈಶ್ವರಿ ಸೇವೆಯಲ್ಲಿ ಬ್ಯೂಸಿ ಆದಾಗ ದೇಹದ ಸಂಬಂಧ, ಅದಕ್ಕೆ ಸಂಬಂಧಪಟ್ಟಿದ ವಸ್ತುವಿನ ಕಡೆಗೆ ನಮ್ಮ ಗಮನ ಹೋಗುವುದಿಲ್ಲ. ಸದಾ ಕಾಲ ಎಲ್ಲಿರ್ತೀರಿ? ಭಾವನೆ. ಅವನ ಹೃದಯದಲ್ಲಿ. ಬಾಬಾ ಪ್ರೀತಿಯಲ್ಲಿ. ನೋಡಿ, ಬಾಬಾ ಏನ್ ಹೇಳ್ತಿದ್ದಾರೆ ಗೊತ್ತಾ ನಮ್ಗೆ? ಮಕ್ಕಳೇ, ನೀವು ವಿಶ್ವ ಕಲ್ಯಾಣನೂ ಮಾಡೋದು ಬೇಡ, ಅದ್ರ ಕಡೆನೂ ಗಮನ ಇಡೋದು ಬೇಡ, ಕೇವಲ ಸ್ನೇಹದಲ್ಲಿ ಏನ್ ಮಾಡಿದ್ರೆ ಸಾಕು? ಲವ್ಲಿಯನ್. ಲವ್ಲೀನ್ ಆಗಿರ್ಬಿಟ್ರೆ ವಿಶ್ವ ಕಲ್ಯಾಣ ತನ್ನಿಂದ ತಾನೇ ಹೌದು. ಅಂತ ಪ್ರೀತಿ ಮಕ್ಕಳ ಕಡೆಗೆ ಗಮನ ಇರ್ತದೋ ಇರಲ್ವೋ? ಇರುತ್ತೆ. ಸಣ್ಣ ಮಗು ಯಾರು ಬಾಬನ ಮಡಿಲಲ್ಲಿದ್ದಾರೋ ತಾಯಿ ಗಮನ ಅದ ಕಡೆಗೆ ಇರ್ತಾರೋ, ಅಥವಾ ತಾಯಿಗೆ ಇಲ್ಲಿ ಬಿಟ್ಬಿಟ್ಟು ಹಣ ಸಂಪಾದನೆ ಮಾಡ್ಬೇಕು ಅಂತ ಅಮೆರಿಕಕ್ಕೆ ಹೋಗಿರುವಂತ ಮಗುವಿನ ಕಡೆ ಗಮನ ಇರ್ತದೋ ತಾಯಿದು? ಇರುವಂತ ಮಗು. ಫೋನ್ ಮಾಡಿದ್ರು ಫೋನ್ ಮಾಡಲ್ಲ, ಅಪ್ಪ ಅಮ್ಮನ ಕ್ಷೇಮ ಸಮಾಚಾರ ತಗೊಳ್ಳೋದಿಲ್ಲ. ಅಂತ ಮಕ್ಳು ನೆನಪಿರ್ತದೋ, ಮಡಿಲಲ್ಲಿರೋದ ಮಕ್ಳು ನೆನಪಿರ್ತದೋ? ವಯಸ್ಸಾದ್ಮೇಲೆ ಮಗ ನೋಡ್ಕೊಳ್ತಾರೆ ಅಂತ ಒಂದು ಆಶಾಭಾವ ಇಟ್ಕೊಂಡಿರ್ತಾರೆ, ಏನ ಮೈ ಪೂರ್ತಿ ಕಾಯಿಲೆ ಇರ್ತದೆ. ಮಗ ಎಲ್ಲಿದ್ದಾನೆ? ದೂರದಲ್ಲಿ. USA. ಆವಾಗ ಅಂತ ಮಗುವಿನ ಮೇಲೆ ತಾಯಿಗೆ ಪ್ರೀತಿ ಉಕ್ಕು ಬರ್ತದೋ ಬರಲ್ವೋ? ಬರಲ್ಲ. ಬರಲ್ಲ. ಯಾರ ಮೇಲೆ ಬರ್ತದೆ? ಮಳ್ಳಲ್ಲಿರೋ ಮಡಿಲಲ್ಲಿ. ಅವಾಗ ಆ ಮಗುವಿನ ಪ್ರೀತಿ ಮಾಡೋದಲ್ಲಿ, ಪಾಲನೆ ಮಾಡೋದಲ್ಲಿ ಏನಾಗಿರ್ತಾರೆ? ಬಿಜಿ ಆಗ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಂಗಮ ಯುಗ ಅಂದ್ರೆ ಮೌಜಿನ ಯುಗ. ಈಗ ಬಾಬನ ಮಡಿಲಲ್ಲಿ ಬಿದ್ಬಿಟ್ಟು ನಾವೇನ್ ಮಾಡ್ಬೇಕು? ಏನು ಡಿಮಾಂಡ್ ಇಲ್ಲದೆ, ಬಾಬಾ ಎಲ್ಲಿ ಬೇಕಾದ್ರೂ ಇಡಪ್ಪ, ಏನ್ ಬೇಕಾದ್ರೂ ತಿನ್ಸಪ್ಪ, ಎಲ್ಲಿ ಬೇಕಾದ್ರೂ ಮಲ್ಕ್ಸಪ್ಪ, ಸದಾ ನನ್ನನ್ನ ಏನ್ ಮಾಡ್ಬೇಕು? ಮಡಿಲಲ್ಲಿ ಇಟ್ಬಿಟ್ಟು ಆ ಪ್ರೀತಿ ನನಗೆ ಸಿಗ್ತಾ ಇರ್ಬೇಕು ಹೊರತು ಅದ್ರಲ್ಲಿ ಎಲ್ಲೂ ನಾನೇನ್ ಮಾಡೋದಿಲ್ಲ, ಕಾಂಪ್ರಮೈಸ್ ಇಲ್ಲ. ಆಧ್ಯಾತ್ಮಿಕ ನಿರಾಕಾರವಾದಂತ ಪ್ರೀತಿಯಲ್ಲಿ ಎಂದೂ ಕೂಡ ಹೊಂದಾಣಿಕೆ ನಾವು ಬಾಬನ ಜೊತೆಗೆ ಮಾಡುವಂಗಿಲ್ಲ. ದಿನದಿಂದ ದಿನಕ್ಕೆ ನನಗೆ ನಿರಂತರವಾಗಿ ಏನಾಗ್ತಾ ಇರ್ಬೇಕು? ಹೆಚ್ಚಿಗೆ ಸಿಗ್ತಾ ಇರಬೇಕು. ಈ ರೀತಿ ನಿಮ್ಮ ಸ್ಥಿತಿ ಇದ್ದಾಗ ಬಾಬಾ ಹೇಳ್ತಾರೆ, ಹೃದಯವಾದ ಸ್ನೇಹ ಇದ್ದಾಗ ನೀವು ತಂದೆಯ ಸಮೀಪ ಇರ್ತಿರೋ ಇಲ್ವೋ? ಇರ್ತೀವಿ. ಬಾಬನ ಜೊತೆಲಿ ಇರ್ತಿರೋ ಇಲ್ವೋ? ಇರ್ತೀವಿ. ಬಾಬನ ಜೊತೆ ಸಮಾನವಾಗಿರ್ತೀವೋ ಇಲ್ವೋ? ಇರ್ತೀವಿ. ಅದರ ಅನುಭವ ನಮಗೆ ಆಗ್ತಾ ಆಗ್ತಾ ಇರ್ತದೆ. ಬಾಬನ ಮಡಿಲಲ್ಲಿ ಇದ್ದಾಗ ತಂದೆ ಎತ್ತು ಕೊಟ್ಟಾಗ ನಾನು ಕೂಡ ಏನ್ ಮಾಡ್ತಾ ಇರ್ತಾನೆ? ಕೊಡ್ತಾ ಇರ್ತೀವಿ. ಕೆಲವೊಂದ್ಸಲ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ? ಅಮ್ಮ ಪಾತ್ರೆ ತೊಳೆದಿರ್ತಾರಲ್ಲ, ಅದನ್ನ ಒಂದೊಂದೇ ತಗೊಂಡೋಗ್ಬಿಟ್ಟು ಎಲ್ಲಿ ಇಟ್ಟಿರ್ತಾರೆ? ಒಳಗಡೆ. ಅಥವಾ ಮಡಿಲಲ್ಲಿ ಇದ್ರೆ ಅಮ್ಮ ಏನ್ ಮಾಡ್ತಾರೆ? ಪುಟ ಇದೊಂದು ಇಟ್ಕೋ ಅಂತ ಹೇಳ್ತಾರೆ. ಒಂದ್ ಕೈಲಿ ಒಂದು ಏನೋ ಇರ್ತದೆ, ಮಗುವಿನ ಕೈಲೂ ಕೂಡ ಏನ್ ಮಾಡಿರ್ತಾರೆ? ಒಂದು ಪಾತ್ರೆಯನ್ನ ಕೊಟ್ಟಿರ್ತಾರೆ. ಮಗು ಎಲ್ಲಿದೆ? ಮಡಿಲಲ್ಲಿದೆ. ಅರ್ಥ ಆಯ್ತು ನಿಮ್ಗೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳಿರ್ತಾರೆ, ಮೊಬೈಲ್ ಇಟ್ಕೋ, ಪರ್ಸ್ ಇಟ್ಕೋ, ತರಕಾರಿ ಚೀಲ ಇಟ್ಕೋ ಅಂತ ಯಾರಿಗೆ ಕೊಡ್ತಾರೆ? ಮಗುವಿಗೆ ಕೊಡ್ತಾರೆ. ಈ ರೀತಿ ಅಂತ ಆತ್ಮಗಳಿಗೆ ಹೃದಯದ ಸ್ನೇಹದಿಂದ ಇರುವಂತ ಕಾರಣದಿಂದ ಬಾಬನ ಹತ್ತಿರದಲ್ಲಿರುವಂತ ಅನುಭವ ಆಗ್ತದೆ. ಬಾಬನ ಜೊತೆಲಿ ಇರ್ಲಿಕ್ಕೆ ಅವ್ರಿಗೆ ಎಂದೂ ಕೂಡ ಭಯ ಆಗೋದಿಲ್ಲ, ಹೆದರಿಕೆನೂ ಆಗೋದಿಲ್ಲ, ಟೆನ್ಷನ್ನು ಆಗೋದಿಲ್ಲ. ಯಾಕೆ? ಅಷ್ಟು ಬಾಬನ ಜೊತೆ ಕ್ಲೀನ್ ಅಂಡ್ ಕ್ಲಿಯರ್ ಇರ್ತಾರೆ. ಅಂತಹ ಆತ್ಮಗಳಿಗೆ ಸದಾ ತಂದೆಯಿಂದ ಆಶೀರ್ವಾದ ಸಿಗ್ತಾ ಇರ್ತಾರೆ. ತಲೆ ಮೇಲೆ ಕೈ ಇಟ್ಟಿರ್ತಾರೆ, ಮುದ್ದು ಮಾಡ್ತಾ ಇರ್ತಾರೆ, ತಿಂಡಿ ತಿನ್ನಿಸ್ತಾ ಇರ್ತಾರೆ, ಚಾಕ್ಲೇಟ್ ಕೊಡ್ತಾ ಇರ್ತಾರೆ. ಎಲ್ಲಿವರೆಗಂದ್ರೆ ಬಾಬಾ ಹೇಳ್ತಾರೆ, ಸಣ್ಣ ಮಗುವಿನ ಮೈ ಮೇಲೆ ಒಂದು ಸೊಳ್ಳೆ ಕುಂತೂನು ಕೂಡ ಆ ಸೊಳ್ಳೆನ ಓಡಿಸೋ ಕೆಲಸ ಯಾರ್ದು? ತಾಯಿದೆ. ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಹೇಗೆ ತಿನ್ಬೇಕು, ಅದೆಲ್ಲವನ್ನು ಯಾರು ನಿರ್ಣಯ ಮಾಡ್ತಾರೆ? ಹಾಗೆ ನಿಮ್ಮ ಜೀವನನು ಕೂಡ ಏನಾಗ್ಬೇಕು? ಅದೇ ಆಗ್ಬೇಕು. ಓಕೆ, ಹಾಗಿದ್ರೆ ಆ ಮಗುಗೆ ಪ್ರಪಂಚ ಯಾರು? ತಾಯಿನೇ ಪ್ರಪಂಚ. ಅದರ ರಾಜ್ಯ
ತಾಯಿನ ತಾಯಿನೇ. ತಾಯಿಯ ಮಡಿಲೇ ಅದರ ರಾಜ್ಯ. ಅಲ್ಲಿಂದ ಕೆಳಗಡೆಗೆ ಏನಾಗೋದಿಲ್ಲ ಅದು. ನೀರು ಇಳಿಯೋದಿಲ್ಲ. ಹಾಗೆ ಮಾನಸಿಕವಾಗಿ ಸದಾಕಾಲ ನಾವೆಲ್ಲಿರ್ಬೇಕು. ತಂದೆ ಮಡಿಲಲ್ಲಿ ಈ ರೀತಿಯ ಸ್ನೇಹ ಅಸಂಭವವನ್ನು ಸಹಜವಾಗಿ ಏನ್ ಮಾಡ್ಬಿಡ್ತದಂತೆ, ಸಂಭವ. ಸಂಭವ ಮಾಡ್ಬಿಡ್ತದೆ. ಈಗ ನಿಮ್ಗೆ ಯಾವ್ದಾದ್ರು ಒಂದು ತುಂಬಾ ಕಷ್ಟ ಆಗ್ತಾ ಇದೆ ಅಂತಂದ್ರೆ ನಮ್ಮ ಯೋಗದ ಸ್ಥಿತಿ ಈ ಲೆವೆಲ್ ಅಲ್ಲಿ ಇಲ್ಲ. ಇಲ್ಲ ಅಂತ ಅರ್ಥ. ಅಂದ್ರೆ ನಾನು 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 ಅಂತ ಅಹಂಕಾರದಲ್ಲಿ ಮುಂದೆ ಏನಾಗ್ತಾ ಇದೀವಿ, ಹೋಗ್ತಾ ಇದ್ದೀವಿ. ಓಕೆ ಓಕೆ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿ ನಿಶ್ಚಿಂತರತೆ. ಇಂಥ ಮಕ್ಕಳು ಏನಾಗಿರ್ತಾರಂತೆ, ನಿಶ್ಚಿಂತರು ಬುದ್ಧಿ. ನಿಶ್ಚಯ ಬುದ್ಧಿ ಅಂತಂದ್ರೆ ಏನಾದ್ರೂ ಅಲ್ಲಿ ಬಾಬಾ ನೋಡ್ಕೊಂಡು ಬಾಬಾ ಬೇರೆ ಯಾರು ಇಲ್ಲ ಅನ್ನೋ ನಿಶ್ಚಯ. ನಿಶ್ಚಯ ಬುದ್ಧಿ ಅಂತಂದ್ರೆ ಈ ಮೊದಲು ತನ್ನ ಜವಾಬ್ದಾರಿಯನ್ನು ಭಗವಂತನಿಗೆ ಕೊಟ್ಟು ಬುದ್ಧಿಯ ಮೂಲಕ ಆ ಕರ್ಮದ ಫಲವನ್ನ ಅನುಭವ ಮಾಡಿರುವಂತ ಸಂಸ್ಕಾರ ಅವರ ರೆಕಾರ್ಡ್ ಇರ್ತದೆ. ಈ ಮೊದಲು ನಾನೊಬ್ನೇ ಕರ್ಮ ಮಾಡಿದಾಗ ಹೇಗಿತ್ತು, ಬಾಬನಿಗೆ ಉಪಯೋಗ ಮಾಡಿ ಬಾಬನ ಮಡಿಲಲ್ಲಿದ್ದಾಗ ಆ ಕರ್ಮದ ಫಲ ಹೇಗೆ ಬಂತು, ಯಾವ್ದಿಂದ ಗೊತ್ತಾಗತ್ತಂತೆ, ಅನುಭವ. ಯಾವ್ದಿಂದ ಗೊತ್ತಾಗತ್ತೆ, ನಿಶ್ಚಯ ಬುದ್ಧಿಯಿಂದ. ಬುದ್ಧಿಯ ಮೂಲಕ ಗೊತ್ತಾಗತ್ತೆ ಹೊರತು ಹಣದ ಮೂಲಕ, ಉಡುಗೊರೆಯ ಮೂಲಕ, ಸನ್ಮಾನದ ಮೂಲಕ, ಮಾತಿನ ಮೂಲಕ, ತಿಂಡಿಯ ಮೂಲಕ ಅಲ್ಲ. ಯಾವುದರ ಮೂಲಕ, ಬುದ್ಧಿಯ ಮೂಲಕ. ಆ ಕರ್ಮ ಮಾಡಿದ ಮೇಲೆ ಏನು ಸಫಲತೆ ಸಿಕ್ತು, ಶಾಂತಿ ಸಿಕ್ತು, ನೆಮ್ಮದಿ ಸಿಕ್ತು, ಇದು ಯಾವ್ದಿಂದ ಅನುಭವ ಮಾಡ್ತೀವಿ ನಾವು, ಯಾವ ಸಾಧನದಿಂದ, ಬುದ್ಧಿಯ ಸಾಧನೆ. ಬುದ್ಧಿಯಿಂದ ತಾನೆ. ಆವಾಗ ಆ ಒಂದು ಅನುಭವ ಇರುವಂತ ಕಾರಣದಿಂದ ಬಾಬನಿಗೆ ನಾನು ಈ ವಿಷಯವನ್ನು ಹೇಳಿದ್ದೇನೆ, ಈ ಜವಾಬ್ದಾರಿ ಕೊಟ್ಟಿದ್ದೇನೆ, ಬಾಬಾ ಹೇಳ್ದಾಗ ನಾನು ಇದ್ದೇನೆ ಅಂತಂದ್ರೆ ಖಂಡಿತವಾಗ್ಲೂ ನನಗೆ ವಿಜಯ ಸಿಕ್ಕೇ ಸಿಗ್ತದೆ ಹೇಳುವಂತ ನಂಬಿಕೆ ವಿಶ್ವಾಸ ಇರ್ತದೆ. ಯಾಕಂದ್ರೆ ಈ ಮೊದಲು ಬೇಕಾದಷ್ಟು ನನ್ನ ಜೀವನದಲ್ಲಿ ಏನಾಗಿದೆ ಬಾಬಾ ಅನುಭವ ಮಾಡಿಸಿದ್ದಾರೆ. ಅದಕ್ಕಾಗಿ ಅವರು ಆ ಸಫಲತೆಯನ್ನ ಬುದ್ಧಿಯ ಮೂಲಕ ಅನುಭವ ಮಾಡ್ತಾನೆ ಇರ್ತಾರೆ ಮತ್ತು ನಿಶ್ಚಿಂತ ಆಗಿರ್ತಾರೆ. ಮುಂದಿನ ಜೀವನದ ಬಗ್ಗೆ ಅವರಿಗೆ ಚಿಂತೆ ಇರೋದಿಲ್ಲ. ಇರಲ್ವಾ? ಇರಲ್ಲ. ಯಾಕೆ? ಇಲ್ಲ ಬಾಬಾ ನೋಡ್ಕೊಂಡು ಬಾಬಾ ನಡೆಸ್ತಾರೆ. ಪ್ರತಿ ಸೆಕೆಂಡ್ ಅಲ್ಲಿ ಬುದ್ಧಿಯ ಮೂಲಕ ಇಂಪ್ರೂವ್ಮೆಂಟ್ಸಿನ ಅನುಭವ ಎವ್ರಿ ಸೆಕೆಂಡ್ ಯೋಗದ ಲೆವೆಲ್ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸ್ಥೂಲ ರೂಪದಲ್ಲಿ ಕರ್ಮದ ಫಲವನ್ನ ಮೆಜರ್ ಮಾಡಬೇಡಿ. ಯಾವ ರೂಪದಲ್ಲಿ ಮಾಡ್ಬೇಕಂತೆ, ಸೂಕ್ಷ್ಮ ರೂಪ. ನಿರಾಕಾರ ನಿರಾಕಾರ ರೂಪದಲ್ಲಿ ಮಾಡ್ತಾ ಹೋಗಿ. ಅದಕ್ಕಾಗಿ ಬಾಬಾ ಹೇಳಿರೋದು ಮಕ್ಕಳೇ ನೋಡಿ, ಯಜ್ಞದ ಆರಂಭದಲ್ಲೂ ಕೂಡ ದಾದಿಯವರೆಲ್ಲ ಯಾರು ಜ್ಞಾನಕ್ಕೆ ಬಂದ್ರು ಅವರು ಜ್ಞಾನಕ್ಕೆ ತಮ್ಮನ್ನು ತಾವೀಗ ಸಮರ್ಪಣೆ ಮಾಡಿದ್ರು. ಅದಕ್ಕೆ ಕಾರಣ ಏನಿತ್ತು, ಬಾಬಾರವರ ಪ್ರೀತಿ. ಆವಾಗ ಜ್ಞಾನ ಅಷ್ಟು ಸ್ಪಷ್ಟ ಆಗಿರ್ಲಿಲ್ಲ. ಜ್ಞಾನ ಅರ್ಥ ಆಗಿದೆ ಯಾವಾಗ, ಆಮೇಲೆ. ಮೊದಲು ಸಿಕ್ಕಿದ್ಯಾವ್ದು, ಪ್ರೀತಿ. ಹಾಗೆ ಇಲ್ಲೂ ಕೂಡ ನೀವು ಯಾವ್ದನ್ನ ಅನುಭವ ಮಾಡ್ಬೇಕಂತೆ, ಪ್ರೀತಿ. ಜ್ಞಾನ ಯಾವುದು, ಜ್ಞಾನ ಯಾವುದು, ಭಗವಂತ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ, ನಾನು ವಿಶ್ವ ಕಲ್ಯಾಣಕಾರಿ ಆಗಿದ್ದೇನೆ, ನನ್ನ ಆತ್ಮ ಆಗಿದ್ದೇನೆ, ನಾನು ನಿರಾಕಾರಿ ಆಗಿದ್ದೇನೆ, ನನ್ನ ಪರಮಧಾಮದಲ್ಲಿ ಇದ್ದೇನೆ. ಇದೆಲ್ಲ ಯಾವುದು, ಜ್ಞಾನ. ಓಕೆ, ಜ್ಞಾನ ಯಾವುದು, ಪ್ರೀತಿ ಯಾವುದು ಗೊತ್ತಾ ನಿಮ್ಗೆ, ಗೊತ್ತಾ? ಜ್ಞಾನ ಯಾವುದು ಅಂತಂದ್ರೆ ಒಂದು ಹೊಸದಾಗಿರೋದೊಂದು ತಟ್ಟೆ ತಗೊಳ್ಬೇಕು, ಪ್ರತಿಯೊಂದು ಐಟಮ್ ಅನ್ನು ಕಟೋರದಲ್ಲಿ ಹಾಕ್ಬೇಕು, ಸ್ಪೂನಲ್ಲಿ ತಿನ್ಬೇಕು, ಆಮೇಲೆ ಇಲ್ಲಿ ಊಟ ಮಾಡ್ಬೇಕಾದ್ರೆ ಒಂದು ಇದು ಹಾಕೊಳ್ತಲ್ಲ, ಏನು ಎಫ್ರಾನ್ ಅಲ್ಲ, ಅದ ಮೈ ಮೇಲೆ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ವಾ, ಅಷ್ಟೆಲ್ಲ ರೆಡಿ ಮಾಡ್ಬಿಟ್ಟು ತಿಂತಲ್ಲ, ಅದಕ್ಕೇನ್ ಹೇಳ್ತಾರೆ, ಜ್ಞಾನ. ಪ್ರೀತಿ ಅಂತಂದ್ರೇನು, ಅನುಭವ ಮಾಡೋದು, ತಿಂದಿರುವ ರುಚಿಯ ಅನುಭವವನ್ನು ಮಾಡೋದು. ಪ್ರೀತಿ ಅಂತದೇನು ಅಂದ್ರೆ ಅಷ್ಟೇ, ಸ್ಪೂನು ಇಲ್ಲ, ಕಟೋರನೂ ಇಲ್ಲ, ತಟ್ಟೆನೂ ಏನೂ ಇಲ್ಲ, ನೀನು ಏನು ಕೊಡ್ತೀಯೋ ನಿನ್ನ ಬಾಯಿಂದ ಅಷ್ಟೇ. ಅಷ್ಟೇ. ನಿನ್ನ ಕೈಯಿಂದ ಒಂದು ಏನ್ ಹೇಳ್ತಾರೆ, ಉಪ್ಪಿನಕಾಯಿ ಇರ್ತಾರಲ್ಲ, ಉಪ್ಪಿನಕಾಯಿನ ನಿನ್ನ ಬೆರಳಿಂದ ಉಪ್ಪಿನಕಾಯಿ ಟಚ್ ಮಾಡಿ ನನ್ನ ನಾಲ್ಗೆಗೆ ನೀನೇನ್ ಮಾಡ್ಬೇಕು, ಟಚ್ ಮಾಡ್ಬೇಕು ನೀನು ಅಲ್ವಾ. ತುತ್ತನ್ನ ತಗೊಂಡು ನನ್ನ ಬಾಯಲ್ಲಿ ಅಲ್ವಾ. ಆದ್ಮೇಲೆ ಹಳೆ ಕಾಲದಲ್ಲಿ ಇದಿತ್ತು, ಈಗ ಸ್ಪೂನ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ ಇವಾಗ ಅಲ್ವಾ. ಯಾವ್ ಚೆನ್ನಾಗಿತ್ತು, ಕೈ ತುತ್ತು, ಕೈಯಲ್ಲಿ ಹಿಂಗ್ ಕೊಡ್ತಾರಲ್ಲ, ತಟ್ಟೆ ಗಿಟ್ಟೆ ಸ್ಪೂನ್ ಏನಿಲ್ಲ, ಹಿಂಗಿರೋದು, ಹಿಂಗ ಮಾಡಿ ನಾಳೆಗೆ ಮಾಡ್ಕೊಂಡು ಏನ್ ಮಾಡೋದು, ನೆಕ್ಕೋದು ಅಲ್ವಾ. ಎಷ್ಟು ಖುಷಿ ಕೊಡುತ್ತದೆ, ಎಷ್ಟು ಪ್ರೀತಿ ಸಿಗ್ತದೆ
ಅಲ್ವಾ, ನನ್ನ ತಾನೇ ಇರ್ತದಲ್ವಾ. ಹಾಗೆ ಬಾಬಾ ಏನ್ ಹೇಳ್ತಾರೆ, ಅಲ್ಲಿ ಪರಿಶ್ರಮ ಹೇಳುವಂಥದ್ದು ಇರಲ್ಲ. ಇರುವುದಿಲ್ಲ. ಆರಂಭದಲ್ಲೂ ಕೂಡ ಬಾಬಾ ತುಂಬಾ ಪ್ರೀತಿಯನ್ನ ಮಾಡಿದ್ರು ಅಲ್ವಾ. ಅದಕ್ಕಾಗಿ ತಾನೇ ನಾವು ಇಟ್ಕೊಂಡಿದೀವಿ ಬಾಬನ ಕೈಯನ್ನ. ಹಾಗೆ ನಮ್ದು ಕೂಡ ಕಂಪ್ಲೇಂಟ್ ಇದೆ, ಆರಂಭದಲ್ಲಿ ಬಾಬಾ ತುಂಬಾ ಪ್ರೀತಿ ಮಾಡ್ತಿದ್ರಪ್ಪ, ಅನುಭವ ಚೆನ್ನಾಗಾಗ್ತಿತ್ತಪ್ಪ, ಇವಾಗ ಅನುಭವನೇ ಇಲ್ಲ. ಆಗ್ತಾ ಇಲ್ಲ. ಯಾಕೆ? ಬಾಬಾ ನಡಿಲಿಕ್ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಜ್ಞಾನ ಜಾಸ್ತಿ ಗೊತ್ತಾಗ್ಬಿಟ್ಟಿದೆಯಲ್ಲ, ಬೇರೆ ಜ್ಞಾನ ಹೇಳುವಂತ ಲೆವೆಲ್ ಅಲ್ಲಿ ಬಂದ್ಬಿಟ್ಟಿದೀವಲ್ಲ. ಅದಕ್ಕೆ ಜ್ಞಾನದ ಆಧಾರದಲ್ಲಿ ಏನ್ ಮಾಡ್ಬಿಡ್ತೀವಿ, ಸುಸ್ತಾವ. ಇವಾಗ ಈಗ ಸಣ್ಣ ಮಗು ಏನ್ ಮಾಡ್ತದೆ, ಅಮ್ಮನ ಪ್ರೀತಿ ಬೇಕು. ದೊಡ್ಡದಾದ್ಮೇಲೆ ನಿನ್ ಪ್ರೀತಿ ತಗೊಂಡು ನಾನೇನ್ ಮಾಡೋಣ, ನನ್ಗೆ ಲ್ಯಾಪ್ಟಾಪ್ ಕೊಡ್ಸೋ, ನನ್ಗೆ ಬೈಕ್ ಕೊಡ್ಸೋ, ನನಗೆ ದುಡ್ಡು ಕೊಡೋ. ಯಾಕಂದ್ರೆ ಜ್ಞಾನ ಜಾಸ್ತಿ ಆಗಿದೆ ಅದಕ್ಕೆ. ಯಾರಿಗೆ? ದೊಡ್ಡ ಮಗಿ. ಅವಾಗ ಅಪ್ಪ ಬೇಡ, ಅದಕ್ಕೇನ್ ಬೇಕು, ಹಣ ಬೇಕು ಅಷ್ಟೆ. ಹಾಗೆ ಇವತ್ತೇನಾಗಿದೆ, ನಮ್ಮ ಇದರಲ್ಲಿ ನಾವು ಸ್ಥೂಲ ಕೇಳೋದು ಜೊತೆ ಜೊತೆಗೆ ಈಶ್ವರಿ ಸೇವೆಯಲ್ಲೂ ಕೂಡ ಹೆಸರು, ಕೀರ್ತಿ, ಅಭಿಮಾನವನ್ನು ಕೂಡ ನಾವೇನ್ ಮಾಡ್ತಿದೀವಿ, ಕೇಳ್ತಾವ. ಕೇಳ್ಕೊಂಡು ಬಿಟ್ಟು ನಾವು ನಿಜವಾಗ್ಲೂ ಫೇಲ್ ಆಗ್ತಾ ಇದೀವಿ. ಹಾಗಾಗಿ ಬಾಬಾ ಹೇಳ್ತಾರೆ, ಏನು ಕೇಳದೆ ಏನ್ ಮಾಡ್ಬೇಕು, ತಾಯಿಯ ಪ್ರೀತಿಯಲ್ಲಿ ಮುಳುಗೋಗ್ಬಿಡಿ. ಕೆಲವರು ಮುಳುಗೋಗಿರ್ತಾರಂತೆ, ಕೆಲವರು ಡುಬ್ಕಿ ಹೊಡೆದು ಬಿಟ್ಟು ಬಂದ್ಬಿಡ್ತಾರಂತೆ. ಏನ್ ಮಾಡೋದು? ಡುಬ್ಕಿ ಹೊಡ್ಕೊಂಡು ಬರೋದು ಅಂತಂದ್ರೆ ಏನು? ಒಂದ್ಸರಿ ಮನಸ್ಸು ಮುಳುಗೋದು. ಸರಿಯಾಗಿ ಬರಲ್ಲ, ನಿದ್ದೆ ಮಾಡೋದು. ಡುಬ್ಕಿ ಹೊಡ್ಕೊಂಡು ಬರೋದು ಅಂತಂದ್ರೆ, ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಹೋಗಿರ್ತಾರೆ. ಎಲ್ಲಿ ಹೋಗಿದ್ದಾರೆ? ಧರ್ಮಸ್ಥಳ. ಸ್ವಾಮಿ ಧರ್ಮಸ್ಥಳ ಮಂಜುನಾಥನ ಸ್ವಾಮಿಗೆ ದರ್ಶನ ಮಾಡೋ ಮೊದಲು ಏನ್ ಮಾಡ್ಬೇಕು, ನದಿಯಲ್ಲಿ ನೇತ್ರಾವತಿ ನದಿಯಲ್ಲಿ ಮುಳುಗಬೇಕು. ಓಕೆನಾ? ಅಲ್ಲಿ ಬೆಳಿಗ್ಗೆ 5 ಗಂಟೆಗೆ ಹೋಗಿದ್ರೆ ಎಲ್ಲಾ ಕಡೆ ಚಳಿ ಇದೆ. ಹೆಂಗಿದೆ? ಚಳಿ. ಚಳಿ. ಡುಬ್ಕಿ ಹಾಕ್ಬೇಕು. ಹೆಂಗ್ ಹಾಕ್ತಾರೆ? ಹೋಗ್ಬಿಟ್ಟಿದ್ದು. ಎಷ್ಟು ಬೇಗ ಮುಳುಗ್ತಾರೋ ಅದಕ್ಕಿಂತ ಮೊದ್ಲು ಮೇಲೆ ಎದ್ಬಿಟ್ಟು ಓಡ್ ಬಂದ್ಬಿಡ್ತಾರೆ. ಯಾಕೆ ಹೇಳಿ? ಚಳಿ. ಮನಸ್ಪೂರ್ವಕವಾಗಿ ಮಾಡ್ತಾರೋ ಕಾಟಾಚಾರಕ್ಕೆ ಮಾಡ್ತಾರೋ? ಪಕ್ಕ ಹೌದು. ಗ್ಯಾರಂಟಿ. ಹೌದು. ಇನ್ನೊಂದು ಕ್ವಶನ್, ಮೌಂಟ್ ಅಬುಗೆ ಹೊಟ್ಟಿದ್ದೀರಿ. ಎಲ್ಲಿಗೆ ಹೊಟ್ಟಿದ್ದೀರಿ? ಉಂಟ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ. ಯಾವ್ದಕ್ಕೆ? ನ್ಯೂ ಇಯರ್ ಸೆಲೆಬ್ರೇಷನ್. ಆವಾಗ ವಾತಾವರಣದಲ್ಲಿ ಒಳ್ಳೆ ಬಿಸಿಲು ಇರ್ತದಲ್ವಾ? ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬಿಸಿಲು ಇರ್ತದೋ ಇರಲ್ವಾ? ಇರಲ್ಲ. ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಬೆಂಗಳೂರಿಂದ 2 ನೈಟ್, ಸರಿನಾ? ಬೆಳಿಗ್ಗೆ ಟ್ರೈನ್ ಬೋಗಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿರ್ತೀರ, ತಣ್ಣೀರು. ಹೆಂಗ್ ಸ್ನಾನ ಮಾಡ್ಕೊಂಡ್ ಬರ್ತೀರಿ? ಮುಖ ತೊಳ್ಕೊಂಡ್ ಬಂದ್ಬಿಡ್ತೀವಿ. ಖುಷಿಯಿಂದ ಮಾಡ್ಕೊಂಡು ಬರ್ತಿರೋ ಅಥವಾ ಸುಮ್ನೆ ಕಾಟಾಚಾರಕ್ಕೆ ಮಾಡ್ಕೊಂಡ್ ಬರ್ತಿರೋ? ಸತ್ಯ ಹೇಳಿ, ಸುಳ್ಳು ಹೇಳ್ಬಾರ್ದು. ಅದಕ್ಕೆ ಹೇಳ್ತಾರೆ ಬಾಬಾ ಡುಬುಕಿ ಅಂತ ಹೇಳೋದು. ಮಾಡ್ಬೇಕು, ಮಾಡ್ಕೊಂಡು ಬಂದಿದೀವಿ ಅಷ್ಟೇ ಅಲ್ವಾ. ಕರೆಕ್ಟ್ ಆಗಿ ಸ್ನಾನ ಮಾಡೋದು ಯಾವಾಗ ಅಂತಂದ್ರೆ ಮೌಂಟ್ ಅಬು ಹೋಗಿ ತಲುಪಿದ ಮೇಲೆ ರೂಮಿಗೆ ಹೋಗ್ಬಿಟ್ಟು ಬಿಸಿನೀರು ಬಂದಾಗ ಅವಾಗ ಏನಾಗ್ತದೆ, ಕ್ಲೀನ್ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬರೀ ಕಾಟಾಚಾರಕ್ಕೆ ಬಾಬಾ ಡುಬುಕಿ ಹೊಡಿತಾ ಇದ್ದೀರೋ ಅಥವಾ ನಿಜವಾಗ್ಲೂ ಸಮುದ್ರದ ಒಳಗಡೆ ಇಳಿದು ಬಿಟ್ಟು ಅದರ ಸುಖವನ್ನ ಅನುಭವಿಸ್ತಾ ಇದ್ದೀರೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡಿ. ಮಾಡಿ. ಡುಬುಕಿ ಹೊಡೆಯೋದು ಅಂತಂದ್ರೆ ನನ್ನ ಆತ್ಮ ಬಾಬನ ಒಳಗಡೆ ಇದ್ದೇನೆ, ಟಕ್ ಅಂತ ಹೋದ್ರೆ ಹೊರಗಡೆ ಬಂದ್ಬಿಟ್ರಿ, ಒಳಗಡೆ ಹೋದ್ರೆ ಹೊರಗಡೆ ಬಂದು. ಇದಕ್ಕೇನ್ ಹೇಳ್ತಾರೆ ಬಾಬಾ? ಡುಬ್ಕಿ ಅಂತಾರೆ. ಡುಬುಕಿ ಲಗಾನ. ಎಷ್ಟು ಬೇಗ ಒಳಗಡೆ ಹೋಗ್ತಿರೋ ಅದಕ್ಕಿಂತ ಮೊದ್ಲೇನಾಗಿರ್ತದೆ? ಯಾಕೆ? ಅಯ್ಯೋ ಮೂಗಲ್ಲೆಲ್ಲ ನೀರ್ ಹೋಗ್ಬಿಟ್ರೆ ಚಳಿ ಚಳಿ ಆಗ್ತಾ ಇದೆಯಪ್ಪ, ಅವ್ರು ಹೇಳಿದಾರಂತ ನಾನು ಮಾಡಿದೆ ಹೊರತು ಮನಸ್ಪೂರ್ವಕವಾಗಿ ನಾವು ಮಾಡಿರ್ಲಿಲ್ಲ. ಅದೇ ಒಬ್ಬನು ಸ್ವಿಮ್ಮಿಂಗ್ ಮಾಡೋನ್ ಏನ್ ಮಾಡ್ತಿರ್ತಾನೆ, ಅದ್ರಲ್ಲೇ ಮುಳುಗೋಗ್ತಾನೆ. ಅದರಿಂದ ಹೊರಗಡೆ ಬಾ ಅಂತಂದ್ರು ಕೂಡ ಅವನೇನ್ ಮಾಡೋದಿಲ್ಲ, ಬರಲ್ಲ. ಇನ್ನೊಂದು ಅಬ್ಸರ್ವೇಷನ್ ಮಾಡಿ, ಏನು ಗೊತ್ತಾ, ಈ ನದಿ ಹತ್ರ ಸ್ನಾನ ಎಲ್ಲ ಮಾಡ್ಬೇಕಾದ್ರೆ ದೊಡ್ಡವ್ರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ. ಚಿಕ್ಕ ಮಕ್ಕಳಿಗೆ ಏನಾಗ್ತದೆ, ನೀರಿನ ಜೊತೆ ಆಟ ಆಡ್ಬೇಕು ಅಂತ ಅನಿಸ್ತಾ ಇರ್ತದೆ. ಅವ್ರೆಲ್ಲಿ ಇರ್ತಾರೆ? ನೀರ್ನಲ್ಲೇ ಆಡ್ತಾರೆ. ನೀರಲ್ಲೇ ಮುಳುಗಿ. ಯಾಕಂದ್ರೆ ಅವ್ರಿಗೆ ಬೆಂಗಳೂರು ಅಂತ ಊರುಗಳ ನೀರನ್ನ ಅವ್ರು ನೋಡೇ ಇರೋದಿಲ್ವಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾ ಜೊತೆಗೆ ಲವಲೀನ ಆಗಿರಬೇಕು ಅಥವಾ ಡುಬುಕಿ ಹೊಡ್ಕೊಂಡು ಬರ್ಬೇಕು? ಯಾರು ಡುಬುಕಿ ಹೊಡ್ಕೊಂಡು ಬರ್ತಾರೋ ಅವ್ರಿಗೆ ಯಾರಿಗೂ ಕೂಡ ಈ ಮೊದಲು ಹೇಳಿರುವಂತ ಅನುಭವ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸದಾಕಾಲ ನಾವ್ ಹೆಂಗಿರ್ಬೇಕು, ಲವಲ್ಲಿ ಲೀನ ಆಗಿರಿ. ಉಳಿದಿದ್ದೆಲ್ಲ ಕೆಲಸವನ್ನು ಯಾರು ಮಾಡ್ತಾರಂತೆ? ಬಾಬಾ ಮಾಡ್ಕೊಳ್ತಾರೆ. ಸರಿ. ಓಂ ಶಾಂತಿ. ಶಾಂತಿ.